ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ಇಲ್ಲಿ ತನಕ ಹಲವಾರು ವಿಡಿಯೋಗಳು ನಿಮಗೆ ಪ್ರತಿದಿನವೂ ಸಿಗ್ತಾನೆ ಇದೆ. ಅದೇ ಥರ ಆ ಸಿ ಇ ಟಿ ವಿಷಯ, ಡಿಪ್ಲೊಮಾ ಸಿ ಇ ಟಿ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತನಕ ನಾವು ಮ್ಯಾಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ 6 ನಂಬರ್ದು ಕಲ್ತಿದ್ದೀವಿ ಎಲ್ಲ, ಮತ್ತು ವೆಕ್ಟರ್ಸ್ 3 ನಂಬರ್ದು ಕಲ್ತಿದ್ವಿ, ಮತ್ತು ಲಿಮಿಟ್ಸ್ 3 ನಂಬರ್ ಕಲ್ತಿದ್ದೀವಿ. 6, 3, 9, 3, 12 ನಂಬರ್ ನೀವು ಆರಾಮದಲ್ಲಿ ತೊಗೋಬೋದು. ಈಗ ನೆಕ್ಸ್ಟು ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಇಂಪಾರ್ಟೆಂಟ್ ಟಾಪಿಕ್. ಈಗ ನಾನು ಮಾಡ್ತಾ ಇರ್ತಕ್ಕಂಥ ಟಾಪಿಕ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ನೀವು ಎಲ್ಲೇ ಹೋಗಿ ಅಂದರೆ, ಈಗ BE ಹೋಗ್ತೀರಾ ಬೇಕು, MTech ಹೋಗ್ತೀರಾ ಬೇಕು, PhD ಮಾಡ್ತೀರಾ ಬೇಕು. ನೀವು ಟೆಕ್ನಿಕಲ್ ಸ್ಟೂಡೆಂಟ್ ಅಂದಮೇಲೆ ಅವನಿಗೆ ಬೇಕಾಗಿರ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ನೋಡಪ್ಪ, ಟ್ರಿಗ್ನೋಮೆಟ್ರಿ. ಇವನು ಈಗ BE ಮಾಡಿಬಿಟ್ಟು ಅಥವಾ ಡಿಪ್ಲೊಮಾ ಮಾಡಿಬಿಟ್ಟು ಟ್ರಿಗ್ನೋಮೆಟ್ರಿ ಗೊತ್ತಿಲ್ಲ ಅಂತಂದರೆ ಇಟ್ ಈಸ್ ವೇಸ್ಟ್ ಅಂತ ಹೇಳ್ಬೋದು. ಟೆಕ್ನಿಕಲ್ ಸ್ಟೂಡೆಂಟ್ಗೆ ಟ್ರಿಗ್ನೋಮೆಟ್ರಿ ಗೊತ್ತಿರಲೇಬೇಕು, 100% ಗೊತ್ತಿರಬೇಕು. ಅದಕ್ಕೋಸ್ಕರ ಟ್ರಿಗ್ನೋಮೆಟ್ರಿ ನಿಮಗೆ ಫಸ್ಟ್ ಸೆಮ್ಮಲ್ಲಿತ್ತು. ಫಸ್ಟ್ ಸೆಮ್ಮಲ್ಲಿ ನೀವು ಕಲ್ತಿಲ್ಲದೆ ಇದ್ರೂ ಪರವಾಗಿಲ್ಲ. ಸೆಕೆಂಡ್ ಸೆಮ್ಮಲ್ಲೂ ಇತ್ತು. ಸೆಕೆಂಡ್ ಸೆಮ್ ಅಂದರೆ ಅದ್ರ ಕಂಟಿನ್ಯೂಯೇಷನ್. ಫಸ್ಟ್ ಸೆಮ್ಮಲ್ಲಿ ಗೊತ್ತಿದ್ರೆ ಸೆಕೆಂಡ್ ಸೆಮ್ ಈಸಿ ಆಗ್ತಾಯಿತ್ತು. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಮತ್ತು 2 ಅಲ್ಲಿ ನೀವು ಕಲ್ತಿಲ್ಲದೆ ಇದ್ರೂ ಪರವಾಗಿಲ್ಲ. ನಾನು ಈಗ ಹೇಳ್ಕೊಡ್ತಾ ಇರ್ತಕ್ಕಂಥ ಈ ವಿಡಿಯೋನ ನೀವು ನೋಡಿಬಿಟ್ರೆ ಸಾಕು, ನಿಮಗೆ ಅರ್ಥ ಆಗ್ಬಿಡ್ತದೆ. ಆಮೇಲೆ ಇದನ್ನು ನೀವು ನೋಡ್ತಾನೆ ಇರಬೇಕು ಜಾಸ್ತಿ. ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥ ಟಾಪಿಕ್ ನೋಡಪ್ಪ ಇದು. ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಈಗ ಸೈನ್ಸ್ ತಗೊಳ್ಳಿ, ಅಲ್ಲಿ ಬಂದ್ಬಿಡ್ತದೆ ಎಲ್ಲ ಸೈನ್ ಥೀಟಾ ಬಂದ್ಬಿಡ್ತದೆ. ನಿಮ್ಮದು ಸರ್ವೆ, ಸಿವಿಲ್ ಅವ್ರ ಸರ್ವೆ ತಗೊಳ್ಳಿ ಬಂದ್ಬಿಡ್ತದೆ. ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ ತಗೊಳ್ಳಿ, ಅಲ್ಲಿ ಬಂದ್ಬಿಡ್ತದೆ. ಮೆಕ್ಯಾನಿಕಲ್ ಅವ್ರಿಗೆ ಬಂದ್ಬಿಡ್ತದೆ. ನೋಡಿ, ಯಾವ ಬ್ರ್ಯಾಂಚರ್ ಆಗಲಿ ಡಿಪ್ಲೊಮೊ ಟೆಕ್ನಿಕಲ್ ಅಂತ ಬಂದ ತಕ್ಷಣವೇ ಅವ್ರಿಗೆ ಟ್ರಿಗ್ನೋಮೆಟ್ರಿ ಗೊತ್ತಿರಲೇಬೇಕು. ನೋಡಿ, ಈಗ ಟ್ರಿಗ್ನೋಮೆಟ್ರಿ ನಿಮಗೆ 7 ಮಾರ್ಕ್ಸ್ಗಿದೆ. ಸೊ 7 ಮಾರ್ಕ್ಸ್. CET ನಲ್ಲಿ 7 ನಂಬರ್ ಕೊಡ್ತಾರೆ. 7 ನಂಬರಲ್ಲಿ 6 ನಂಬರ್ ಬಂದು ನೋಡಿ, ಅಲೈಡ್ ಆ್ಯಂಗಲ್ಸ್ ಆ್ಯಂಡ್ ಕಾಂಪೌಂಡ್ ಆ್ಯಂಗಲ್ಸ್ ಅಂತ. ಅಲೈಡ್ ಆ್ಯಂಗಲ್ಸ್ ಆ್ಯಂಡ್ ಕಾಂಪೌಂಡ್ ಆ್ಯಂಗಲ್ಸ್ 6 ನಂಬರು, ಮತ್ತು ಕಾಂಪ್ಲೆಕ್ಸ್ ನಂಬರ್ಸ್ 1. ಒಟ್ಟು 2 ಸೇರಿ 7 ನಂಬರ್ ಆಯಿತಾ. ನೋಡಿ, ಈಗ ನಾನು ಒಂದೇ ಸಲ ನಿಮ್ಗೆ ಅಲೈಡ್ ಆ್ಯಂಗಲ್ಸ್ಗೆ ಹೋಗ್ಬಿಟ್ರೆ ಏನೂ ಗೊತ್ತಾಗಲ್ಲ. ಒಂದೇ ಸಲ ಅಲೈಡ್ ಆ್ಯಂಗಲ್ಸ್ ನಿಮ್ಗೆ ಕೊಟ್ಟರೆ ಟಾಪಿಕ್ ಸ್ಟಾರ್ಟ್ ಮಾಡಿಬಿಟ್ರೆ ಏನೂ ಗೊತ್ತಾಗಲ್ಲ. ನಿಮಗೆ ಟ್ರಿಗ್ನೋಮೆಟ್ರಿ ಅಂದರೆ ಏನು, ಥೀಟಾ ಅಂದರೆ ಏನು, ಸೈನ್ ಥೀಟಾ ಅಂದರೆ ಏನು, ಕಾಸ್ ಥೀಟಾ, ನೋಡಿ ಅವೆಲ್ಲ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ಇವು ಅರ್ಥ ಆಗೋದು. ಅದರಿಂದ ಅಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ನೋಡಿ, ಈಗ ನಿಮಗೆ ಟ್ರಿಗನೋಮೆಟ್ರಿ ಅಂತ ಆಯ್ತು. ನೋಡಿ, ಟ್ರಿಗ್ನೋಮೆಟ್ರಿ ನೋಡಿ, ಟ್ರೈ ಅಂದರೆ ಇಲ್ಲಿ ಟ್ರೈ ಮೀನ್ಸ್ 3. ಟ್ರೈ ಮೀನ್ಸ್ 3. ಗಾನೋ, GONO, ಗಾನೋ ಮೀನ್ಸ್ ಆಂಗಲ್. ಮೆಟ್ರಿ ಮೀನ್ಸ್ ಮೆಜರ್ಮೆಂಟ್ ಅಂತ. ಟ್ರಯಾಂಗಲ್ ಮೆಜರ್ಮೆಂಟ್, 3 ಆಂಗಲ್ ಮೆಜರ್ಮೆಂಟ್, ಅದಕ್ಕೆ ಟ್ರಿಗ್ನೋಮೆಟ್ರಿ ಅಂತ ಕರೀತಾರೆ. ಟ್ರಿಗ್ನೋಮೆಟ್ರಿ ಇಸ್ ಮೇಡ್ ಅಪ್ ಆಫ್ 3 ವರ್ಡ್ಸ್. ಟ್ರೈ ಮೀನ್ಸ್ 3. ಟ್ರೈ ಅಂದರೆ 3, ಗಾನೋ ಅಂದರೆ ಆಂಗಲ್, ಮೆಟ್ರಿ ಅಂದರೆ ಮೆಜರ್ಮೆಂಟ್. 3 ಆಂಗಲ್ ಮೆಜರ್ಮೆಂಟ್, ಅದಕ್ಕೆ ಟ್ರಿಗ್ನೋಮೆಟ್ರಿ ಅಂತ ಕರೀತಾರೆ. ನೋಡಿ, ಟ್ರಿಗ್ನೋಮೆಟ್ರಿನಲ್ಲಿ ಒಂದು ಜಾಸ್ತಿ ಯೂಸ್ ಆಗೋಂಥ ಒಂದು ವರ್ಡ್ ಇದೆ, ದಟ್ ಈಸ್ ಥೀಟಾ ಅಂತ ಕರೀತಾರೆ. ಥೀಟಾ. ಈಗ ಥೀಟಾ ಅಂತ, ವಾಟ್ ಈಸ್ ಥೀಟಾ? ನೋಡಿ, ನೀವೆಲ್ಲ ಏನೋ ಅಂದ್ಕೊಂಡಿರ್ತೀರ, ಥೀಟಾ ಅಂದರೆ ಏನೋ ಇರಬೇಕು ಅಂತ. ನೋಡಿ, ಥೀಟಾ ಅಂದರೆ ಏನೂ ಅಲ್ಲ. ಇಟ್ ಈಸ್ ಜಸ್ಟ್ ಎ ಸಿಂಬಲ್ ಯೂಸ್ ಟು ರೆಪ್ರೆಸೆಂಟ್ ಎನಿ ಆಂಗಲ್. ಸಿಂಬಲ್ ಯೂಸ್ ಟು ರೆಪ್ರೆಸೆಂಟ್ ಎನಿ ಆ್ಯಂಗಲ್. ಯಾವುದೇ ಒಂದು ಆ್ಯಂಗಲನ್ನು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಯೂಸ್ ಮಾಡುವಂಥ ಸಿಂಬಲ್ಗೆ ಥೀಟಾ ಅಂತ ಕರೀತಾರೆ.
ಎ ಸಿಂಬಲ್ ಯೂಸ್ ಟು ರೆಪ್ರೆಸೆಂಟ್ ಎನಿ ಆ್ಯಂಗಲ್, ಯಾವುದಾರ ಆ್ಯಂಗಲ್ ಆಗಿರ್ಬೋದು ಆಯಿತಾ. ನೋಡಿ ಅದಕ್ಕೆ ಥೀಟಾ ಅಂತ ಕರೀತಾರೆ. ಆಮೇಲೆ ಈ ಟ್ರಿಗ್ನಾಮೆಟ್ರಿನಲ್ಲಿ ನೀವು ಸ್ಟಾರ್ಟಿಂಗ್ ಕಲಿಬೇಕಾಗಿರೋದು ಏನಪ್ಪ ಅಂದರೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಬರುತ್ತೆ. ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ನೋಡಿ, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂದರೆ 6 ಇದ್ದಾವೆ. ದೇರ್ ಆರ್ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್. 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಇದೆ. ನೀವೆಲ್ಲ ಅದರದ್ದು ಎಲ್ಲ ಕಲ್ತಿರ್ತೀರ, ಆದರೂ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ನೋಡಿ, ಆ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋದು ಡೆಫಿನೇಷನ್ ಗೊತ್ತಿರಬೇಕು ನಿಮಗೆ, ಡೆಫಿನೇಷನ್ ಗೊತ್ತಿರಬೇಕು ಆಯಿತಾ. ಸೈನ್ ಅದರ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಯಾವುದಪ್ಪ ಅಂದರೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸಿಕೆಂಟ್ ಥೀಟಾ, ಸೀಕೆಂಟ್ ಥೀಟಾ ಆ್ಯಂಡ್ ಕಾಟ್ ಥೀಟಾ. ನೋಡಿ 6 ಇರೋದು, ಟ್ರಿಗ್ನಾಮೆಟ್ರಿಕ್ ರೇಷಿಯೋ 6 ಇರೋದು. ಬಟ್ ಫಾರ್ಮುಲಾಗಳು ಸುಮಾರು ಬರ್ತವೆ. ಸೈನ್ಗೂ ಸೀಕೆಂಟ್ಗೂ, ಸೈನ್ಗೂ ಕೊಸಿಕೆಂಟು, ಕಾಸು ಸೀಕೆಂಟು, ಟ್ಯಾನು ಕಾಟು. ನೋಡಿ ಅವೆಲ್ಲ ರಿಲೇಷನ್ಸ್ ಬರ್ತವೆ. ಅವೆಲ್ಲ ನೀವೇನು ಗಟ್ ಮಾಡಬೇಕಾಗಿಲ್ಲ, ಬಯಾಟ್ ಮಾಡಬೇಕಾಗಿಲ್ಲ. ಬರೀ ನಾನು ಹೇಳ್ಕೊಡೋ ಲಾಜಿಕ್ ಕಲ್ತ್ಕೊಬಿಟ್ರೆ ಸಾಕು, ನಿಮಗೆ ನಿಮ್ಮ ತಲೆಯಲ್ಲಿ ಉಳ್ಕೊಬಿಡುತ್ತೆ. ಯಾವಾಗಲೂ ಉಳ್ಕೊಬಿಡ್ತದೆ ತಲೆಯಲ್ಲಿ, ಏನು ತೊಂದರೆ ಇಲ್ಲ. ವೀಡಿಯೋಸ್ ನೋಡಿಬಿಟ್ರೆ ಸಾಕು. ನೋಡಿ ಇವಾಗ ಆಮೇಲೆ ಇನ್ನೊಂದು ನೆನ್ಪಿಟ್ಕೋಬೇಕು, ಈ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಇದೆಯಲ್ಲ, 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋ, ಆ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಅಪ್ಲಿಕಬಲ್ ಆಗೋದು ಓನ್ಲಿ ಫಾರ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೆನ್ಪಿಟ್ಕೊಳ್ಳಿ, ಆಲ್ ದಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಅಪ್ಲಿಕಬಲ್ ಓನ್ಲಿ ಫಾರ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಮಾತ್ರ ಅವನ್ನ ಅಪ್ಲೈ ಮಾಡೋಕ್ಕಾಗೋದು, ಬೇರೆ ಟ್ರಯಾಂಗಲ್ಗೆ ಅದನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಬರೀ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮಾತ್ರ ಅದನ್ನು ಅಪ್ಲೈ ಮಾಡಬೇಕು. ಈಗ ನಿಮಗೆ ವಾಟ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಪ್ರಶ್ನೆ ಬರುತ್ತೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಏನು? ನೋಡಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಇಟ್ ಈಸ್ ಎ ಟ್ರಯಾಂಗಲ್ ಇನ್ ವಿಚ್ ಎನಿ ಒನ್ ಆಫ್ ದಿ ಆ್ಯಂಗಲ್ಸ್, ಯಾವುದೇ ಒಂದು ಆ್ಯಂಗಲ್ 90 ಡಿಗ್ರಿ ಇದ್ರೆ ಅದಕ್ಕೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರೀತಾರೆ. ಈಗ ಟ್ರಯಾಂಗಲ್ ಅಂದರೆ ಗೊತ್ತು, ಟ್ರಯಾಂಗಲ್ ಅಲ್ಲಿ ದೇರ್ ಆರ್ ಸೋ ಮೆನಿ ಟೈಪ್ಸ್. ಅದರಲ್ಲಿ ಒಂದು ಟೈಪು ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಂದರೆ ಈ ಥರ ಇರ್ತದೆ. ಇಟ್ ಈಸ್ ಎ ಟ್ರಯಾಂಗಲ್ ಇನ್ ವಿಚ್ ಒನ್ ಆಫ್ ದಿ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ. ನೋಡಿ ಈ ಥರ ಹಿಂಗೆ ಬರೆದ್ರೆ ಇದು 90 ಡಿಗ್ರಿ ಅಂತ, ಇದು 90 ಡಿಗ್ರಿ ಇರ್ತದೆ. ಅಥವಾ ರೈಟ್ ಆ್ಯಂಗಲ್ 90 ಡಿಗ್ರಿ, ಅಥವಾ ರೈಟ್ ಆ್ಯಂಗಲ್ ಅಂದರೆ ಇಟ್ ಈಸ್ 90 ಡಿಗ್ರಿ ಅಂತ. ಈಗ ಇದರಲ್ಲಿ ಇದು ದಿಸ್ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲಿ ಸಪೋಸ್ ದಿಸ್ ಈಸ್, ಈಗ ಇದು ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಇದು ಗೊತ್ತು 90 ಅಂತ, ಇದು ಎಷ್ಟು ಗೊತ್ತಿಲ್ಲ, ಇದು ಎಷ್ಟು ಗೊತ್ತಿಲ್ಲ ಅಲ್ವಾ. ಯಾವುದಾದ್ರೂ ಒಂದು ಸೈಡ್ಗೆ ಸುಮ್ಮನೆ ಥೀಟಾ ಅಂತ ಬರ್ಕೋಬೇಕು ನೀವು. ಈಗ ಇದನ್ನ ಥೀಟಾ ಅಂತ ತಗೊಂಡಿದ್ರೆ ಥೀಟಾ. ಈಗ ವಿತ್ ರೆಸ್ಪೆಕ್ಟ್ ಟು ದಿಸ್ ಥೀಟಾ, ಈ ಥೀಟಾಗೆ ಸಂಬಂಧಪಟ್ಟಂಗೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಥೀಟಾ, ಇದಕ್ಕೆ ಆಪೋಸಿಟ್ ಇದು ಈ ಸೈಡ್ ಐತಲ್ವಾ, ಎ ಬಿ ಆಪೋಸಿಟ್ ಆಗಿದೆ ಅಲ್ವಾ. ನೋಡಿ, ಥೀಟಾಗೆ ಆಪೋಸಿಟ್ ಆಗಿದೆ, ಅದಕ್ಕೆ ದಿಸ್ ಇಸ್ ಕಾಲ್ಡ್ ಆಪೋಸಿಟ್ ಅಂತ. ನಾನು ಚಿಕ್ಕದಾಗಿ OPP ಅಂತ ಬರೀತೀನಿ. OPP ಅಂದರೆ ಆಪೋಸಿಟ್ ಅಂತ. ಈ ಥೀಟಾಗೆ ಪಕ್ಕದಲ್ಲೇ ಇದೆ ನೋಡಿ, ಪಕ್ಕದಲ್ಲಿ ಇದ್ರೆ ಏನು ಅಡ್ಜಸೆಂಟ್ ಅಲ್ವಾ. ಪಕ್ಕದ ಮನೆ ಅಂದರೆ ಅಡ್ಜಸೆಂಟ್, ನಮ್ಮ ಮನೆ ಅಡ್ಜಸೆಂಟ್ ಅಲ್ಲಿ ಇದ್ದಾರೆ. ಪಕ್ಕ ಇದ್ರೆ ದಟ್ ಈಸ್ ಅಡ್ಜಸೆಂಟ್. ಚಿಕ್ಕದಾಗಿ ADJ ಅಂತ ತಗೊಳ್ಳೋಣ ಆಯ್ತಾ. ನೋಡಿ, ಆಪೋಸಿಟ್ ಸೈಡ್ ಇದು ಅಡ್ಜಸೆಂಟ್ ಸೈಡ್. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲಿ ಒಂದು ಈ ತರ ಬರುತ್ತೆ ನೋಡಿ, ಇದಕ್ಕೆ ಹೈಪೋಟೆನ್ಯೂಸ್ ಅಂತ ಕರೀತಾರೆ. ಈ ತರ ಬರ್ತದಲ್ಲ, ಎಲ್ಲ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲೂ ಒಂದು ಹೈಪೋಟೆನ್ಯೂಸ್ ಅಂತ ಇರ್ತದೆ. ಈ 90 ಡಿಗ್ರಿಗೆ ಆಪೋಸಿಟ್ ಆಗಿರೋ ಸೈಡ್ ಇನ್ಕ್ಲೈನ್ಡ್ ತರ ಇರ್ತದಲ್ಲ, ಆ ಸೈಡ್ಗೆ ಏನಂತ ಕರೀತಾರೆ, ಹೈಪೋಟೆನ್ಯೂಸ್. ಅದನ್ನ ಚಿಕ್ಕದಾಗಿ HYP ಅಂತ ಬರೆಯೋಣ. ಈಗ ನೋಡಿ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೊಂಡೆ, ಅದರಲ್ಲಿ ಇದಕ್ಕೆ ಥೀಟಾ ಅಂತ ತಗೊಂಡೆ. ವಿತ್ ರೆಸ್ಪೆಕ್ಟ್ ಟು ದಿಸ್ ಥೀಟಾ, this side is opposite side, this side is adjacent side, and in any right angle triangle, side opposite to right angle is called hypotenuse. ನೋಡಿ, ಇದನ್ನ hypotenuse ಅಂತ ಕರೀತಾರೆ. ಈಗ ಇಷ್ಟು ಗೊತ್ತಿದ್ರೆ ಸಾಕು. ಈಗ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳಿಗೂ ಡೆಫಿನೇಷನ್ ಬರೀಬಹುದು. ನೋಡಿ, ಇವಾಗ sin theta is equal to opposite by hypotenuse. ನೋಡಿ, sin theta ಗೆ ಡೆಫಿನೇಷನ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಅದೇ ತರ cos theta adjacent by hypotenuse. tan theta
tan theta opposite by adjacent. Opposite by adjacent. ಅದೇ ತರ cosecant theta hypotenuse by opposite. Secant theta hypotenuse by adjacent. Cot theta adjacent by opposite. ನೋಡಿ ಇದು ಡೆಫಿನೇಷನ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಡೆಫಿನೇಷನ್ ಇದು ನೋಡಿ. ಸೈನ್ ಥೀಟಾ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಟ್ಯಾನ್ ಥೀಟಾ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಕೊಸಿಕೆಂಟ್ ಥೀಟಾ ಅಂದರೆ ಹೈಪೋಟೆನ್ಯೂಸ್ ಬೈ ಆಪೋಸಿಟ್, ಸೀಕೆಂಟ್ ಥೀಟಾ ಅಂದರೆ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್, ಕಾಟ್ ಥೀಟಾ ಅಂತಂದರೆ ಅಡ್ಜಸೆಂಟ್ ಬೈ ಆಪೋಸಿಟ್. ನೋಡಿ ಇದು ಡೆಫಿನೇಷನ್ ಆಯಿತಾ. ನಿಮಗೆ ಈ ಡೆಫಿನೇಷನ್ ಬೇಕು. ಇದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿ ನಿಮಗೆ ಈ ಸೈನ್ ಥೀಟಾಗೆ ಕೊಸಿಕೆಂಟ್ ಥೀಟಾಗೆ ಏನು ರಿಲೇಷನು, ಸೈನ್ ಕಾಸ್ ಥೀಟಾ ಸೀಕೆಂಟ್ ಥೀಟಾ ಏನು ರಿಲೇಷನು, ಟ್ಯಾನ್ ಥೀಟಾ ಕಾಟ್ ಥೀಟಾ ಏನು ರಿಲೇಷನು, ಆಮೇಲೆ ಟ್ಯಾನ್ ಥೀಟಾನ ಹೆಂಗೆ ಬರ್ಕೋಬೋದು, ಕಾಟ್ ಥೀಟಾನ ಹೆಂಗೆ ಬರ್ಕೋಬೋದು, ನೋಡಿ ಆ ಫಾರ್ಮುಲಾಗಳೆಲ್ಲ ಗೊತ್ತಿರಬೇಕು, ಎಲ್ಲ ಗೊತ್ತಿರ್ಬೇಕು. ನೋಡಿ ಟ್ರಿಗ್ನೋಮೆಟ್ರಿ ಚೆನ್ನಾಗಿ ಕಲ್ತ್ಬಿಟ್ರೆ ಡಿಫ್ರೆನ್ಸಿಯೇಷನ್ ಈಸಿ, ಇಂಟಿಗ್ರೇಷನ್ ಈಸಿ. ನೋಡಿ ಇಂಟಿಗ್ರೇಷನ್ ಅಂತೂ ಇಂಟಿಗ್ರೇಷನ್ಗೆ ಈ ಟ್ರಿಗ್ನೋಮೆಟ್ರಿಗೆ ಎಷ್ಟೊಂದು ಫಾರ್ಮುಲಾ ಗೊತ್ತಿರಬೇಕು. ಅದಕ್ಕೆ ಈ ಟ್ರಿಗ್ನೋಮೆಟ್ರಿ ನೀವು ಚೆನ್ನಾಗಿ ಕಲ್ತ್ರೆ ಆಮೇಲೆ ಈಗ ನೀವು ಏನು ಮಾಡ್ತೀರಾ ಅಂದರೆ ಇಂಜಿನಿಯರಿಂಗ್ ಮ್ಯಾಥ್ಸ್ ಬಿಗೆ ಸೇರ್ಕೊಂಡ ತಕ್ಷಣ ಅಲ್ಲಿ M3 ಬರುತ್ತೆ. M3 ಆ M3ನಲ್ಲೂ ಅಷ್ಟೇ ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳು ಬಂದ್ಬಿಡ್ತವೆ. ಅದು ನಿಮಗೆ ಇಲ್ಲಿ ನೀವು ಸರಿಗೆ ಓದಿಲ್ಲ ಅಂದರೆ ಏನು ಅರ್ಥ ಆಗಲ್ಲ. ಇವೆಲ್ಲ ಕರೆಕ್ಟಾಗಿ ಕಲ್ತಿದ್ರೆ ನೋಡಿ ಅಲ್ಲೂ ಈಸಿ ಆಗುತ್ತೆ. ಎಷ್ಟೊಂದು ದೊಡ್ಡ ದೊಡ್ಡ ಸ್ಟೆಪ್ಸ್ ಇರ್ತವೆ ಅಲ್ಲಿ, ಏನು ಕಷ್ಟ ಇಲ್ಲ, ಈಸಿ. ಬಟ್ ಇವೆಲ್ಲ ಗೊತ್ತಿದ್ರೆ ಅರ್ಥ ಮಾಡ್ಕೊಳ್ಳೋದು ಈಸಿ ನಿಮಗೆ. ನೋಡಿ ಇದು ಡೆಫಿನೇಷನ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದು ಡೆಫಿನೇಷನ್ ನೋಡಿ ಈ ಥರ ಬರುತ್ತೆ. ಈಗ ನೋಡಿ ಬರೀ ಡೆಫಿನೇಷನ್ ನೋಡ್ಕೊಂಡೆ ಎಷ್ಟೊಂದು ರಿಲೇಷನ್ ಬರೀತೀನಿ, ಸುಮಾರು ರಿಲೇಷನ್ಗಳು. ಈ ಸೈನ್ಗೂ ಕೊಸಿಕೆಂಟ್ಗೂ ಏನು ರಿಲೇಷನು, ಕಾಸ್ಗೂ ಸೀಕೆಂಟ್ಗೂ ಏನು ರಿಲೇಷನು, ಟ್ಯಾನ್ಗೂ ಕಾಟ್ಗೂ ಏನು ರಿಲೇಷನ್ ಅಂತ ಸುಮ್ಮನೆ ನೋಡಿ ಫಾರ್ಮುಲಾಗಳು ಹಂಗೆ ಬರ್ಕೊಂಡು ಬರೀ ಡೆಫಿನೇಷನ್ ನೋಡ್ಕೊಂಡೆ ಬರೀತೀನಿ ನೋಡಿ. ಈಗ ಈ ಸೈನ್ ಥೀಟಾ ಮತ್ತೆ ಕೊಸಿಕೆಂಟ್ ಥೀಟಾ ಈ ಎರಡರದ್ದು ಡೆಫಿನೇಷನ್ ಅನ್ನ ಸುಮ್ಮನೆ ನೋಡಿ. ಸೈನ್ ಥೀಟಾ ಅಂದ್ರೆ ಏನು, ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಕೊಸಿಕೆಂಟ್ ಥೀಟಾ ಅಂದ್ರೆ ಏನು, ಹೈಪೋಟೆನ್ಯೂಸ್ ಬೈ ಆಪೋಸಿಟ್. ಅಂದ್ರೆ ಇದನ್ನ ಉಲ್ಟಾ ಮಾಡಿದ್ರೆ ಕೊಸಿಕೆಂಟ್ ಬರುತ್ತೆ. ಅಂದ್ರೆ ಸೈನ್ ಅನ್ನ ರೆಸಿಪ್ರೋಕಲ್ 1 ಅಂತ ಬರ್ಕೊಂಡ್ರೆ ಏನ್ ಬರುತ್ತೆ, ಕೊಸಿಕೆಂಟ್ ಬರುತ್ತೆ. ಅದೇ ತರ ಕೊಸಿಕೆಂಟ್ ಡೆಫಿನೇಷನ್ ಉಲ್ಟಾ ಮಾಡಿದ್ರೆ ಸೈನ್ ಬರುತ್ತೆ. ನೋಡಿ ಅದರಿಂದ ನಾವು ಏನಂತ ಬರೀಬೋದಪ್ಪ ಅಂತಂದ್ರೆ ಸೈನ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಕೊಸಿಕೆಂಟ್ ಥೀಟಾ. ನೋಡಿ ಒಂದು ಫಾರ್ಮುಲಾ ಸಿಕ್ಬಿಡ್ತು. ಅದೇ ತರ ಕೊಸಿಕೆಂಟ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಸೈನ್ ಥೀಟಾ. ನೋಡಿ ಸೈನ್ ಥೀಟಾನ ಉಲ್ಟಾ ಮಾಡಿದ್ರೆ, ಡೆಫಿನೇಷನ್ ಉಲ್ಟಾ ಮಾಡಿದ್ರೆ ಕೊಸಿಕೆಂಟ್ ಥೀಟಾ ಬರುತ್ತೆ. ನೋಡಿ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಲ್ವಾ, ಹೈಪೋಟೆನ್ಯೂಸ್ ಬೈ ಆಪೋಸಿಟ್. ಇದನ್ನ ಉಲ್ಟಾ ಮಾಡಿದ್ರೆ ಸೈನ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಸೈನ್ ಥೀಟಾನ 1 ಕೊಸಿಕೆಂಟ್ ಥೀಟಾ, ಕೊಸಿಕೆಂಟ್ ಥೀಟಾ 1 ಸೈನ್ ಥೀಟಾ. ನೆಕ್ಸ್ಟ್ ಮೂರನೇದು ಅದೇ ತರ ನೋಡಿ ಕಾಸ್ ಸೀಕೆಂಟ್. ನೋಡಿ ಕಾಸ್ ಮತ್ತೆ ಸೀಕೆಂಟ್. ಕಾಸ್ ಡೆಫಿನೇಷನ್ ಏನು, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೀಕೆಂಟ್ ಏನು, ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್. ನೋಡಿ ಪುನಃ ರಿವರ್ಸ್ ಉಲ್ಟಾ ಇದೆ ಅಂದ್ರೆ ಇದನ್ನ ರಿವರ್ಸ್ ಮಾಡಿದ್ರೆ ಇದು ಬರುತ್ತೆ, ಇದನ್ನ ರಿವರ್ಸ್ ಮಾಡಿದ್ರೆ ಇದು ಬರುತ್ತೆ. ದೇರ್ಫೋರ್ ನಾವೇನ್ ಬರೀಬಹುದು, ಕಾಸ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಸೀಕೆಂಟ್ ಥೀಟಾ. ಅದೇ ತರ ಸೀಕೆಂಟ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಕಾಸ್ ಥೀಟಾ. ನೋಡಿ ಏನು ಬರೀ ಡೆಫಿನೇಷನ್ ನೋಡ್ಕೊಂಡೆ 4 ಫಾರ್ಮುಲಾ ಬರದೆ ಅಲ್ವಾ. ಅದೇ ತರ ಇವೆರಡು ನೋಡಿ, ಟ್ಯಾನ್ ಥೀಟಾ ಆಪೋಸಿಟ್ ಬೈ ಅಡ್ಜಸೆಂಟ್, ಕಾಟ್ ಥೀಟಾ ಅಡ್ಜಸೆಂಟ್ ಬೈ ಆಪೋಸಿಟ್. ನೋಡಿ ಉಲ್ಟಾ ಇದೆ. ಉಲ್ಟಾ ಇದ್ರೇನು, ಟ್ಯಾನ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಕಾಟ್ ಥೀಟಾ. ಅದೇ ತರ ಕಾಟ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಟ್ಯಾನ್ ಥೀಟಾ. ನೋಡಿ ಬರೀ ಡೆಫಿನೇಷನ್ ನೋಡ್ಕೊಂಡು 6 ಫಾರ್ಮುಲಾ ಬರಬೇಕು. ಬರೀ ಡೆಫಿನೇಷನ್ ನೋಡ್ಕೊಂಡು 6 ಫಾರ್ಮುಲಾ ಬರಬೇಕು. ಈಗ ನೋಡಿ ನಾನೇನ್ ಮಾಡ್ತೀನಿ ಅಂದ್ರೆ ಈ ಎರಡು ಇದಾವಲ್ಲ, ಇವೆರಡನ್ನ ಹಿಂಗೆ ಡಿವೈಡ್ ಮಾಡ್ಬಿಡ್ತೀನಿ. ನೋಡಿ ಏನ್ ಮಾಡಿದೆ ಅಂದ್ರೆ ಇಲ್ಲಿ ಬಿಡ್ತೀನಿ ನೋಡಿ, ನಾನು ಸುಮ್ಮನೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊತೀನಿ. ಸೈನ್ ಥೀಟಾ ಡೆಫಿನೇಷನ್ ಏನಪ್ಪ,
ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಕಾಸ್ ಥೀಟಾ ಡೆಫಿನೇಷನ್ ಏನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ನೋಡಿ, ಹೈಪೋಟೆನ್ಯೂಸ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಏನು ಬರುತ್ತೆ? ಆಪೋಸಿಟ್ ಬೈ ಅಡ್ಜಸೆಂಟ್. ನೋಡಿ, ಇದು ಡಿನಾಮಿನೇಟರ್ಗೆ ಬರುತ್ತೆ, ಅಡ್ಜಸೆಂಟ್ ಡಿನಾಮಿನೇಟರ್ನಲ್ಲೇ ಬರುತ್ತೆ. ಈಗ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ನೋಡಿ, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಏನು? ಟ್ಯಾನ್ ಥೀಟಾ. ನೋಡಿ, ಆಪೋಸಿಟ್ ಬೈ ಅಡ್ಜಸೆಂಟ್ ನಮ್ಗೆ ಗೊತ್ತಲ್ವಾ? ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ ನಾವೇನ್ ಬರೀಬಹುದು? ಟ್ಯಾನ್ ಥೀಟಾ ಅಂತ ಬರೀಬಹುದು. ಅಂದ್ರೆ ಟ್ಯಾನ್ ಥೀಟಾಗೆ ಇನ್ನೂ ಒಂದಿದೆ ಫಾರ್ಮುಲಾ, ಏನಪ್ಪಾ ಅಂತಂದ್ರೆ ಟ್ಯಾನ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೈನ್ ಥೀಟಾ ಬೈ ಕಾಸ್ ಥೀಟಾ. ಅದೇ ತರ ಇದನ್ನ ರಿವರ್ಸ್ ಮಾಡ್ತೀನಿ. ರಿವರ್ಸ್ ಅಂದ್ರೆ ನ್ಯೂಮರೇಟರ್ ನಲ್ಲಿ ಕಾಸ್ ಥೀಟಾ, ಡಿನಾಮಿನೇಟರ್ ಟ್ಯಾನ್ ಥೀಟಾ ಬರೀತೀನಿ. ಅವಾಗ ಏನಾಗುತ್ತೆ ನೋಡಿ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಬರೀತೀನಿ. ಕಾಸ್ ಥೀಟಾ ಡೆಫಿನೇಷನ್ ಏನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೈನ್ ಥೀಟಾ ಏನು? ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ನೋಡಿ, ಹೈಪೋಟೆನ್ಯೂಸ್ ಕ್ಯಾನ್ಸಲ್, ಅಡ್ಜಸೆಂಟ್ ಬೈ ಆಪೋಸಿಟ್. ನೋಡಿ, ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತಂದ್ರೆ ಕಾಟ್ ಥೀಟಾ. ಅಂದ್ರೆ ಏನಂತ ಬರೀಬಹುದು? ಕಾಸ್ ಥೀಟಾ ಬೈ ಸೈನ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಟ್ ಥೀಟಾ. ಆರ್ ಕಾಟ್ ಥೀಟಾಗೆ ಇನ್ನೊಂದು ಫಾರ್ಮುಲಾ ಇದೆ, ಕಾಸ್ ಥೀಟಾ ಬೈ ಸೈನ್ ಥೀಟಾ. ನೋಡಿ, ಬರೀ ಡೆಫಿನೇಷನ್ ನೋಡ್ಕೊಂಡೆ ಎಷ್ಟು ಫಾರ್ಮುಲಾ ಬರುತ್ತೆ? 8 ಫಾರ್ಮುಲಾ ಬರುತ್ತೆ. ಮೊದಲನೇದೇನು? ಸೈನ್ ಥೀಟಾ 1 ಬೈ ಕೊಸಿಕೆಂಟ್ ಥೀಟಾ, ಕೊಸಿಕೆಂಟ್ ಥೀಟಾ 1 ಬೈ ಸೈನ್ ಥೀಟಾ, ಕಾಸ್ ಥೀಟಾ 1 ಬೈ ಸೀಕೆಂಟ್ ಥೀಟಾ, ಸೀಕೆಂಟ್ ಥೀಟಾ 1 ಬೈ ಕಾಸ್ ಥೀಟಾ, ಟ್ಯಾನ್ ಥೀಟಾ 1 ಬೈ ಕಾಟ್ ಥೀಟಾ, ಕಾಟ್ ಥೀಟಾ 1 ಬೈ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾಗೆ ಇನ್ನೂ ಒಂದಿದೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ, ಕಾಟ್ ಥೀಟಾಗೆ ಕಾಸ್ ಥೀಟಾ ಬೈ ಸೈನ್ ಥೀಟಾ. ನೋಡಿ, ಈ ತರ ನೋಡಿ, ನೀವು ಕಲಿಯುವಾಗ ಈ ತರ ಕಲ್ತ್ರೆ ಯಾವತ್ತೂ ಮರೆಯಲ್ಲ. ಯಾವಾಗ ಬೇಕಂದ್ರೂ ನೀವು MTech ಮಾಡಿ ಅಥವಾ PhD ಮಾಡಿ 50-20 ವರ್ಷ ಆದ್ಮೇಲೆ ಕೇಳಿದ್ರೆ ಹೇಳ್ತೀರಾ. ನೋಡಿ, ಹಂಗೆ ಈ ತರ ಕಲ್ತ್ಕೋಬೇಕು. ನೋಡಿ, ಇವಾಗ 8 ಫಾರ್ಮುಲಾ ಬರೀ ಡೆಫಿನೇಷನ್ ನೋಡ್ಕೊಂಡು ಬರ್ದೆ. ಇನ್ನೂ ಫಾರ್ಮುಲಾಗಳಿದಾವೆ, ಏನ್ ಬರೀ ಇಷ್ಟೇ ಫಾರ್ಮುಲಾ ಅಲ್ಲ. ಅಯ್ಯೋ, ಬರ್ಕೊಂಡು ಹೋದ್ರೆ ಎಷ್ಟೊಂದಿದಾವೆ. ಬಟ್ ಎಲ್ಲಾನು ಏನ್ ಬೇರೆ ನೆನ್ಪಿಟ್ಕೋಬೇಕಾಗಿಲ್ಲ. ಅವನ್ನೆಲ್ಲ ನೀವು ಹೆಂಗೆ ಬರ್ತವೆ, ಅದು ಹೆಂಗ್ ಬಂತು ಗೊತ್ತಿಲ್ಲದೆ ಇದ್ರೆ ಅದನ್ನ ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತ ಕಲ್ತ್ಕೋಬೇಕು. ಈಗ ನೋಡಿ, ಬರೀ ಡೆಫಿನೇಷನ್ ಇವು ಇಷ್ಟೇ ಸಾಕು ನಿಮಗೆ. ಇದು ಗೊತ್ತಿರೋ ಸಾಕು, ಇವೆಲ್ಲ ಬರೆದಾಕ್ಬಿಡ್ಬೋದು ಹಂಗೆ. ಈಗ ಬೇರೆ ಬೇರೆ ಫಾರ್ಮುಲಾಗಳು ಬರ್ತವೆ, ಸುಮಾರು ಬರ್ತವೆ. ಅವೆಲ್ಲ ಹೇಳ್ಕೊಡ್ತೀನಿ ನೋಡಿ ಒಂದೊಂದಾಗಿ. ನೋಡಿ, ಇದಾದ್ಮೇಲೆ ನೆಕ್ಸ್ಟು ನೀವು ಕಲ್ತ್ಕೋಬೇಕಾಗಿರೋದು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಬರ್ತದೆ. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ನೋಡಿ, ಐಡೆಂಟಿಟಿ ಅಂದ್ರೆ ಏನು? ಐಡೆಂಟಿಟಿ ಅಂದ್ರೆ 1 ಅಂತ, ಅಂದ್ರೆ ಈಕ್ವಲ್ಸ್ 1 ಅಂತ ಬರ್ತಾವಲ್ಲ, ಅದಕ್ಕೆ ಐಡೆಂಟಿಟೀಸ್ ಅಂತ ಕರೀತಾರೆ. ಆನ್ಸರ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 1 ಅಂತ ಬರ್ತಾವಲ್ಲ, ಅದಕ್ಕೆ ಐಡೆಂಟಿಟೀಸ್. ಈ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ 3 ಇದೆ. ದೇರ್ ಆರ್ 3 ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. Number 1, sin square theta plus cos square theta is equal to 1. This is one identity. ಅದೇ ತರ ಸೆಕೆಂಡ್, secant square theta minus tan square theta is equal to 1. Number 3, cosecant square theta minus cot square theta is equal to 1. ನೋಡಿ, ಈ 3ನ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರೀತಾರೆ. ನೋಡಿ, ರೈಟ್ ಹ್ಯಾಂಡ್ ಸೈಡ್ ಎಲ್ಲ 1 ತಾನೆ. ನೋಡಿ, ಈ ತರ 1 ಬರ್ತದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಗಳಿದಾವೆ, ಅದಕ್ಕೆ ಇದನ್ನ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರೀತಾರೆ. ನೋಡಿ, ಈ ಫಾರ್ಮುಲಾನ ನೆನ್ಪಿಟ್ಕೋಬೇಕು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ನೋಡಿ, ಎಲ್ಲರೂ ಡಿರೈವೇಶನ್ ಮಾಡ್ತಾ ಇರ್ತೀರಾ, ಅಲ್ಲಿ 1 ಹಾಕಬಿಡ್ತಾರೆ. ಏನಕ್ಕೆ ಹಾಕೊಂಡಿರ್ತಾರೆ? 1 ಅಂದ್ರೆ ಇದು ಬಂದಿರ್ತದೆ, ಅಥವಾ ಈ ಜಾಗ ಇದು ಬಂದಿರ್ತದೆ, ಯಾವ್ದೋ ಒಂದು ಬಂದಿರ್ತದೆ, ಅದಕ್ಕೆ 1 ಹಾಕಬಿಡ್ತಾರೆ. ನಿಮ್ಗೆ ಅವಾಗ ಗೊತ್ತಾಗಲ್ಲ 1 ಏನಕ್ಕೆ 1 ಹಾಕೊಂಡ್ರು. ನೋಡಿ, ಏನಕ್ಕೆ ಹಾಕೊಂಡಿರ್ತಾರೆ? ಇದು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್, ಇವೆಲ್ಲ ಗೊತ್ತಿರಬೇಕು. ಈಗ ಫಾರ್ಮುಲಾ ಲಿಸ್ಟ್ ಕಂಟಿನ್ಯೂ ಮಾಡಿದ್ರೆ ನೋಡಿ, 8 ಆಯ್ತಲ್ವಾ. 9ನೇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಲ್ವಾ. ನೋಡಿ, ಇದೇ ಫಾರ್ಮುಲಾನ ನೀವು ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಇದೇ ಫಾರ್ಮುಲಾನ ಆ ಕಡೆ ಈ ಕಡೆ ರೀಅರೇಂಜ್ ಮಾಡಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್
1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಕರೆಕ್ಟ್ ಅಲ್ವಾ? ನೋಡಿ ಆ ಕಡೆಗೆ ಬಂದರೆ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. ಅದೇ ಥರ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಇದು ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿ 2 ಎಕ್ಸ್ಟ್ರಾ ಫಾರ್ಮುಲಾ ಬರ್ತವೆ. ಸುಮ್ಮನೆ ಇಲ್ಲಿ ಬರ್ದಿದ್ದೀನಿ ನಂಬರ್ ಹಾಕಿ, ನೀವು ಬರೀ ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಇವೆರಡು ಹಂಗೆ ಬರ್ಕೋಬೋದು ಅಲ್ವಾ? ಒಂದನೇ ಕಡೆ ಕಳಿಸಿದ್ರೆ ಬರುತ್ತೆ ನೋಡಿ. ಈಗ ಸೈನ್ ಸ್ಕ್ವೇರ್ ಥೀಟಾ ಬೇಕು, ಕಾಸ್ ಸ್ಕ್ವೇರ್ ಥೀಟಾ ಈ ಕಡೆ ತಗೊಳ್ಳಿ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಇದೆ, ಸೈನ್ ಸ್ಕ್ವೇರ್ ಥೀಟಾ ಈ ಕಡೆ ತಗೊಳ್ಳಿ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಆಯ್ತಾ? ಅದೇ ಥರ ಇಲ್ಲಿಗೆ ಬನ್ನಿ. ನೆಕ್ಸ್ಟ್ 12, ನಂಬರ್ 12 ಅಂತ ಹಾಕ್ತೀನಿ. ಇದು ಬರ್ಕೊಳ್ಳೋಣ. ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಲ್ವಾ? ಇದು ಆ ಕಡೆ ಈ ಕಡೆ ಬರೆದ್ರೆ ಏನಾಯ್ತದೆ? ಸೀಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಕರೆಕ್ಟಾ? ಟ್ಯಾನ್ ಸ್ಕ್ವೇರ್ ಥೀಟಾ ಈ ಕಡೆ ತಗೊಬಂದ್ರೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರೀಬೋದು. ಅದೇ ಥರ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನಂತ ಬರೀಬೋದು? ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ನೀವೇನು ಮಾಡ್ಕೊಂಡಿರ್ತೀರ, ಏನು ಅನ್ಕೊಂಡಿರ್ತೀರ ಅಂದರೆ, ಸರ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ 1 ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಅಲ್ವಾ ಅಂತ. ಅಲ್ಲ, ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಲ್ವಾ? ಇದನ್ನು ಇಲ್ಲೇ ಇಟ್ಕೊತೀನಿ, ಇದು ಈ ಕಡೆ ಕಳಿಸ್ತೀನಿ. ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಬರುತ್ತೆ. ನೋಡಿ, ಇಲ್ಲಿ ಮೈನಸ್ ಬಂದ್ಬಿಡುತ್ತಲ್ವಾ? ಈ ಮೈನಸ್ ತೆಗಿಬೇಕು ಅಂದರೆ ಎಲ್ಲ ಟರ್ಮ್ನು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ? ಮೈನಸ್ ಇದೆ ಅಲ್ವಾ? ಮೈನಸ್ ತೆಗಿರಿ. ಮೈನಸ್ ತೆಗೆದ್ರೆ ಇದು ಟ್ಯಾನ್ ಸ್ಕ್ವೇರ್ ಥೀಟಾ, ಇದು ಮೈನಸ್ ಆಯ್ತದೆ, ಇದು ಪ್ಲಸ್ ಆಯ್ತದೆ. ಅಥವಾ ಇದನ್ನು ಆರ್ಡ್ರಲ್ಲಿ ಬರೆದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಇದು ಗೊತ್ತಾಗಿಲ್ಲ ಅಂತಂದ್ರೆ ಏನೂ ಇಲ್ಲ ನೋಡಿ. ಈಗ ಸೀಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಲ್ವಾ? ಇದನ್ನು ತಗೊಳ್ಳಿ. ಇದನ್ನ ಒಂದಿನ ಇತ್ತ ಕಳಿಸಿ. ಒಂದನ್ನು ಇತ್ತ ಕಳಿಸಿದ್ರೆ ಏನಾಯ್ತದೆ? ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ. therefore tan square theta is equal to secant square theta minus 1 ಅಲ್ವಾ? ಏನು ಕನ್ಫ್ಯೂಷನ್ ಇಲ್ಲ. ಇದನ್ನೇ ತಗೊಳ್ಳಿ. ಒಂದನ್ನು ಇತ್ತ ಕಳಿಸೋದು ಈ ಕಡೆ ಬಂತು. ಜಾಸ್ತಿ ಏನಪ್ಪ ಅಂತಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸಿಂಪಲ್ ಆಗಿ ಕಲಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ನೋಡಿ 14 ಆಯಿತು. ನೆಕ್ಸ್ಟು 15th ಬರೀತೀನಿ. 15 ಇದನ್ನೇ ಬರೆಯೋಣ. ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. 16th ಕಾಟ್ ಸ್ಕ್ವೇರ್ ಥೀಟಾ ಈ ಕಡೆ ತಗೋಬರೋಣ. ಏನಾಗುತ್ತೆ? ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. 17 ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನಾಯ್ತದೆ? 1 ಈ ಕಡೆ ಕಳಿಸಿ. ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ನೋಡಿ, ಇದಿಷ್ಟಿದ್ರೆ ಈ 17 ಫಾರ್ಮುಲಾ, 17ರಲ್ಲಿ 2 4 6 ಬಿಟ್ಬಿಡಿ. 11 ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ನೀವು ಆಲ್ಮೋಸ್ಟ್ ಈ ಥರ ರಿಲೇಷನ್ಗಳಿರ್ತವಲ್ಲ ಅವೆಲ್ಲ ಕಲ್ತ್ಕೋಬೋದು. ಇನ್ನು ಬೇರೆ ಬೇರೆ ಇದೆ. ಸೈನ್ 2 ಥೀಟಾಗೆ ಫಾರ್ಮುಲಾ, ಸೈನ್ 3 ಥೀಟಾ, ಕಾಸ್ 2 ಥೀಟಾ ಅವೆಲ್ಲ ನೆಕ್ಸ್ಟ್ ಬರ್ತವೆ. ಸದ್ಯಕ್ಕೆ ಈ ಟ್ರಿಗ್ನಾಮೆಟ್ರಿಕ್ ರೇಷಿಯೋನಲ್ಲಿ ನೋಡಿ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸುಮಾರು ಪ್ರಾಬ್ಲಮ್ಗಳಿಗೆ ಅಡಾಪ್ಟ್ ಮಾಡ್ಕೋಬೋದು. ಆಯಿತಾ? ಇನ್ನು ಬೇರೆ ಬೇರೆದೆಲ್ಲ ಇದೆ. ಇಷ್ಟು ಬೇಸಿಕ್ಕಾಗಿ ಇಷ್ಟು ಗೊತ್ತಿರ್ಬೇಕು ನಿಮಗೆ. ಆಯಿತಾ? ನೋಡಿ, ಈಗ ಇದರಲ್ಲೇ ಸುಮ್ಮನೆ ನಿಮಗೆ ಫಾರ್ಮುಲಾ ಒಂಚೂರು ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು ಒಂದೆರಡು ಲೆಕ್ಕ ಮಾಡ್ತೀನಿ. ಇವೆಲ್ಲ ಏನಿಲ್ಲ, ಎಕ್ಸಾಮ್ಗಿಲ್ಲ. ಇದು ನಿಮಗೆ CET ಎಕ್ಸಾಮ್ ಇವೆಲ್ಲ ಇಲ್ಲ. ಬಟ್ ಇದು ಗೊತ್ತಿದ್ರೆ ಮಾತ್ರ ಟ್ರಿಗ್ನಾಮೆಟ್ರಿಲಿ ಏನು ಕೊಟ್ಟವ್ರೆ ಅರ್ಥ ಆಗುತ್ತೆ. ಅದೇ ಥರ ಡಿಫ್ರೆನ್ಸಿಯೇಷನ್ಗೂ ಬೇಕು, ಲಿಮಿಟ್ಸ್ಗೂ ಬೇಕು. ಲಿಮಿಟ್ಸಲ್ಲೂ ಇತ್ತು ಫಾರ್ಮುಲಾ ಟ್ರಿಗ್ನಾಮೆಟ್ರಿ. ಆಮೇಲೆ ಇಂಟಿಗ್ರೇಷನ್ಗಂತೂ 100% ಫಾರ್ಮುಲಾಗಳು ಬೇಕೇ ಬೇಕು. ಯಾವುದೇ ಲೆಕ್ಕ ತಗೊಳ್ಳಿ ಫಾರ್ಮುಲಾ, ಯಾವುದೇ ಲೆಕ್ಕ ತಗೊಳ್ಳಿ ಫಾರ್ಮುಲಾ. ಟ್ರಿಗ್ನಾಮೆಟ್ರಿದು ಏನೇ ತಗೊಂಡ್ರು ಇಂಟಿಗ್ರೇಷನಲ್ಲಿ ಫಾರ್ಮುಲಾಗಳು ಗೊತ್ತಿರಬೇಕು. ಈಗ ನೋಡಿ, ಇಷ್ಟು ಫಾರ್ಮುಲಾ ಮೇಲೆ ಸಿಂಪಲಾಗಿ ಒಂದು 5-6 ಲೆಕ್ಕ ಮಾಡಿಸ್ತೀನಿ. ಈಗ ಸಪೋಸ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಅಂತ ಕೊಟ್ಟರು ಅವ್ರ ಕಡೆ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್, ಇದರದ್ದು ವ್ಯಾಲ್ಯೂ ಏನು? ಈಗ ನಿಮಗೆ ಸೈನ್ ಥೀಟಾ ಅಂದರೆ ಗೊತ್ತು, ಕೊಸಿಕೆಂಟ್ ಥೀಟಾ ಅಂದರೆ ಗೊತ್ತು, ಕಾಸ್ ಥೀಟಾ ಗೊತ್ತು, ಸೀಕೆಂಟ್ ಗೊತ್ತು, ಎಲ್ಲ ಗೊತ್ತಲ್ವಾ? ಇದ್ರದ್ದು ಏನು ಬರುತ್ತೆ ನೋಡಿ. ಈ ಥರ ಬಂದಾಗ ಏನು ಮಾಡಬೇಕು? ಸೈನ್ ಥೀಟಾ ಒಂದು ಹಂಗೆ ಇರಲಿ ಬಿಡಿ. ಆಯಿತಾ? ಸೈನ್ ಥೀಟಾ ಒಂದು ಹಂಗೆ ಇಟ್ಕೊಳ್ಳಿ. ಕೊಸಿಕೆಂಟ್ ಥೀಟಾ ಅಂದರೆ ಏನು? ನೋಡಿ, 1/sin ಥೀಟಾ.
1/sin theta. sin theta ಕ್ಯಾನ್ಸಲ್ 1. ಈಗ sin theta ಇಂಟು ಕೊಸಿಕೆಂಟ್ ಥೀಟಾ ಅಂದರೆ 1 ಅಲ್ವಾ? ಕರೆಕ್ಟ್ ತಾನೆ? ಹೆಂಗಾರು ಕಂಡುಹಿಡಿಬೋದು ಇದನ್ನ. ನೋಡಿ ಹಿಂಗೆ ಮಾಡ್ಬೇಕಂತ ಏನಿಲ್ಲ. ನೋಡಿ ಈಗೇನು ಮಾಡ್ತೀನಿ ಅಂದರೆ, ಈಗ sin theta ಇಂಟು ಕೊಸಿಕೆಂಟ್ ಥೀಟಾ ಇದೆ ಅಲ್ವಾ, sin ಥೀಟಾನ ಚೇಂಜ್ ಮಾಡ್ತೀನಿ, ಕೊಸಿಕೆಂಟ್ ಥೀಟಾ ಹಂಗೆ ಬರೀತೀನಿ, ಕ್ಯಾನ್ಸಲ್. ಹೆಂಗಾದ್ರೂ ಮಾಡ್ಬೋದು. ನೋಡಿ ನೆನ್ಪಿಟ್ಕೊಬಿಡಿ ಇದನ್ನ. ಇದು ನಿಮಗೆ ಇದು ಯೂಸ್ ಆಗುತ್ತೆ. ಎಲ್ಲಪ್ಪ ಅಂದರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಬರುತ್ತೆ ನಿಮಗೆ, ಅದರಲ್ಲಿ ಯೂಸ್ ಆಗುತ್ತೆ. sin ಥೀಟಾ ಇಂಟು ಕೊಸಿಕೆಂಟ್ ಥೀಟಾ 1 ಅಲ್ವಾ? ಅದೇ ಥರ ಇನ್ನೂ 2 ಇದಾವೆ. ಇನ್ನೂ 2 ಯಾವುದಪ್ಪ ಅಂದರೆ ಕಾಸ್ ಥೀಟಾ ಇಂಟು ಸೀಕೆಂಟ್ ಥೀಟಾ, ಅದು 1. ನೋಡಿ ಕಾಸ್ ಥೀಟಾ ಇಂಟು ಸೀಕೆಂಟ್ ಥೀಟಾ 1 ಅಲ್ವಾ? ಕಾಸ್ ಥೀಟಾ 1/ಸೀಕೆಂಟ್ ಥೀಟಾ ಆಗಿ ಸೀಕೆಂಟ್ ಥೀಟಾ ಕ್ಯಾನ್ಸಲ್ 1. ಅದೇ ಥರ ಇನ್ನೂ ಒಂದಿದೆ, ಏನಪ್ಪ ಅಂದರೆ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ. ನೋಡಿ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು 1. ನೋಡಿ ಇವು ನೆನ್ಪಿಟ್ಕೋಬೇಕಿನ್ನ. ನಿಮ್ಗೆಲ್ಲ ಒಂದು ಕಡೆ ಬಂದ್ಬಿಡ್ತವೆ. ಎಲ್ಲ ಪ್ರಾಬ್ಲಮ್ ಮಾಡ್ತಾ ಇರ್ತೀರಾ, ಪ್ರಾಬ್ಲಮಲ್ಲಿ ಇದು ಬಂದ್ಬಿಡ್ತವೆ, sin ಥೀಟಾ ಇಂಟು ಕೊಸಿಕೆಂಟ್ ಥೀಟಾ. ನೀವೇನು ಮಾಡ್ತೀರಾ, ಏನೇನೋ ಇದೆ ಅಂದ್ಬಿಟ್ಟು ಯಾವುದೋ ಫಾರ್ಮುಲಾ ಎರಡಕ್ಕೂ ಹಾಕ್ಬಿಡ್ತೀರಾ ಫಾರ್ಮುಲಾನ. ನೋಡಿ sin ಥೀಟಾ 1/ಕೊಸಿಕೆಂಟ್ ಥೀಟಾ, ಕೊಸಿಕೆಂಟ್ 1/sin ಥೀಟಾ, ಎರಡೂ ಹಾಕ್ಬಿಟ್ರೆ ಬರಲ್ಲ ನಿಮಗೆ. ಒಂದು ಹಂಗೆ ಇಟ್ಕೋಬೇಕು, ಇನ್ನೊಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ ಇವೆಲ್ಲ ಏನಪ್ಪ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಮ ತಲೆಗೆ ಬಂದ್ಬಿಡ್ತೀವಿ. ನೋಡಿ sin ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ನೆನ್ಪಿಟ್ಕೊಬಿಡ್ಬೇಕು. sin ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ಅಂದರೆ 1. ಅದೇ ಥರ ಕಾಸ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಅಂದರೆ 1. ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು 1. ನೋಡಿ ಹೆಂಗೆ ಗೊತ್ತು ಅಂತಲೂ ತೋರಿಸಿದ್ದೀನಿ. ಹೆಂಗೆ ಗೊತ್ತು ನಿಮ್ಗೆ ಗೊತ್ತಾಗದೇ ಇದ್ರೂ ಪರವಾಗಿಲ್ಲ. sin ಥೀಟಾ ಇಂಟು ಕೊಸಿಕೆಂಟ್ ಥೀಟಾ 1, ಕಾಸ್ ಥೀಟಾ ಇಂಟು ಸೀಕೆಂಟ್ ಥೀಟಾ 1, ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ 1 ಅಂತ ಕಲ್ತ್ಕೋಬೇಕು. ಸರಿನಾ? ನೋಡಿ ಇದರಲ್ಲಿ ನೆಕ್ಸ್ಟು ತುಂಬ ಇಂಪಾರ್ಟೆಂಟು ಈಗ ಹೇಳ್ಕೊಡ್ತೀನಲ್ಲ, ಅದು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಬರ್ತದೆ. ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದ್ಬಿಟ್ಟು ಒಂದು ಟೇಬಲ್ ಬರುತ್ತೆ. ಆ ಟೇಬಲ್ ಒಂದು ನೆನ್ಪಿಟ್ಕೊಬಿಟ್ರೆ ನಿಮಗೆ ಟ್ರಿಗ್ನಾಮೆಟ್ರಿನಲ್ಲಿ 6 ಪ್ರಶ್ನೆ ಬರ್ತದೆ. 7ರಲ್ಲಿ ಒಂದು 2 ಪ್ರಶ್ನೆಗೆ ಬರೀ ಆ ಟೇಬಲಿಂದನೇ ಆನ್ಸರ್ ಮಾಡ್ಬೋದು. ಈಗ ಒಂದು ಟೇಬಲ್ ಹೇಳ್ಕೊಡ್ತೀನಿ. ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ. ಸ್ಟ್ಯಾಂಡರ್ಡ್ ಆಂಗಲ್ಸ್ ನೋಡಿ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡೋಂಗಿಲ್ಲ, ಅದರಿಂದ ಇದನ್ನ ಕಲ್ತ್ಕೊಳ್ಳೇಬೇಕು. ನೀವು ತುಂಬ ಯೂಸ್ ಆಯ್ತದೆ, ಕಲ್ತ್ಕೋಬೇಕು. ಆಮೇಲೆ ಬರೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ನೋಡಿ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ. ಆಯಿತಾ? ನೋಡಿ ಇದಕ್ಕೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಕರೀತಾರೆ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ. ಈಗ ನಿಮಗೆ sin 0 ಅಂದರೆ ಎಷ್ಟು ಗೊತ್ತಿರಬೇಕು, sin 30 ಡಿಗ್ರಿ ಎಷ್ಟು, sin 45 ಎಷ್ಟು, sin 60 ಎಷ್ಟು, sin 90 ಎಷ್ಟು. ಅದೇ ಥರ cos 0 ಎಷ್ಟು, cos 30 ಎಷ್ಟು, cos 45 ಎಷ್ಟು, cos 60 ಎಷ್ಟು, cos 90. ಅದೇ ಥರ tan, cot, secant, cosecant. ನೋಡಿ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಇಂಟು 5 ವ್ಯಾಲ್ಯೂಸ್. 6 5s ಎಷ್ಟು, 30 ವ್ಯಾಲ್ಯೂ ನೆನ್ಪಿಟ್ಕೋಬೇಕು. 30 ವ್ಯಾಲ್ಯೂ ಅದೇನು ನೆನ್ಪಿಟ್ಕೋಬೇಕಾಗಿಲ್ಲ, ಅದನ್ನು ಬರೆಯೋದು ಹೆಂಗೆ ತೋರಿಸ್ತೀನಿ ನೋಡಿ.
ನೋಡಿ ಈಗ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇಲ್ಲಿ ಬರ್ತಿದ್ದೀನಿ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸಿಕೆಂಟು, ಸಿಕೆಂಟು, ಕಾಟ್. ಇದೇ ಆರ್ಡರ್ನಲ್ಲಿ ನೀವು ಬರ್ಕೋಬೇಕು. ನೋಡಿ ಈ ಟೇಬಲ್ ಒಟ್ಟು 30 ಬಾಕ್ಸ್ ಇದೆ. 1 2 3 4 5 5 6ರಲ್ಲಿ 30. ಈ 30 ಬಾಕ್ಸಲ್ಲಿ ಒಂದಷ್ಟು ವ್ಯಾಲ್ಯೂಸ್ ಬರ್ತವೆ. ಎಲ್ಲ ಬಾಕ್ಸಲ್ಲೂ ಒಂದೊಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಹೆಂಗೆ ಬರೆಯೋದು ನೋಡಿ, ಏನು ಗೊತ್ತಿಲ್ಲದೆ ಇದ್ರೂ ಬರ್ದಾಕ್ಬಿಡ್ಬೋದು. ಬೇರೆ ಏನು ಬರೀ ರಿವರ್ಸ್ ಮಾಡೋದು, ರೂಟ್, ಅದೊಂಚೂರು ಇದೊಂದು ಬಾಕ್ಸ್, ಈ 5 ಬಾಕ್ಸ್ ಫಿಲಪ್ ಮಾಡಿಬಿಟ್ರೆ 1 2 3 4 5 ಇನ್ನು 25 ಆರಾಮದಾಗ ಬರ್ಕೋಬೋದು. ಈ 5 ಬರೆಯೋದು ಹೆಂಗಪ್ಪ? ಈಗ ಬರೆಯೋಕ್ಕೆ ಒಂದು ರೂಲ್ ಇದೆ. ಆ ರೂಲ್ ಹೇಳ್ಕೊಡ್ತೀನಿ. ಆ ರೂಲ್ ನೆನ್ಪಿಟ್ಕೊಂಡ್ರೆ ಈ 5 ಬಾಕ್ಸ್ ಫಿಲಪ್ ಮಾಡ್ಬಿಡ್ಬೋದು. ಈಗ ಬರೆಯುವಾಗ ನೆನ್ಪಿಟ್ಕೊಳ್ಳಿ, ಸೈನೇ ಫಸ್ಟ್ ಬರೀಬೇಕು, ಕಾಸ್ ನೆಕ್ಸ್ಟು, ಟ್ಯಾನ್ ನೆಕ್ಸ್ಟು, ಕೊಸಿಕೆಂಟ್, ಸಿಕೆಂಟ್, ಇದೇ ಆರ್ಡರ್ನಲ್ಲಿ ಇರಬೇಕು. ಈಗ ಸೈನ್ದು 5 ಬಾಕ್ಸ್ ಫಿಲಪ್ ಮಾಡ್ಬೇಕಂದ್ರೆ ಈಗ ನಿಮಗೆಲ್ಲ 0 1 2 3 0 1 2 3 4 ಫಸ್ಟ್ 5 ನಂಬರ್ ಬರ್ಕೋಬೇಕು. 0 1 2 3 4 5 ನಂಬರ್. ಈಗ ಈ 5 ಬಾಕ್ಸಲ್ಲಿ ಏನು ಬರುತ್ತೆ ಅಂತ ಬರೆಯೋದಕ್ಕೆ ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. 0 1 2 3 4 ಅಂತ ಬರ್ಕೋಬೇಕು. ಬರ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲ ನಂಬರ್ ನೋಡಿ 5 ನಂಬರ್ ಇದೆ. ಈ 5 ನಂಬರ್ನೂ ಡಿವೈಡ್ ಬೈ 4 ಮಾಡಬೇಕು. ಅಂದರೆ 0/4, 1/4, 2/4, 3/4, 4/4 ನೋಡಿ. 0/4, 1/4, 2/4, 3/4, 4/4 ಎಲ್ಲ ನಂಬರ್ನ ಏನು ಮಾಡಿದೆ, 4 ಇಂದ ಡಿವೈಡ್ ಮಾಡಿದೆ. ಈಗ 0/4 ಅಂದರೆ ಏನು? 0. 0/4 ಅಂದರೆ 0 ಅಲ್ವಾ? 0/4 ಅಂದರೆ 0. 1/4 ಅಂದರೆ ಏನು ಕ್ಯಾನ್ಸಲ್ ಆಗಲ್ಲ, 1/4. 2 1s 2, 2 2s ಇದು 1/2. ಇದು ಏನು ಕ್ಯಾನ್ಸಲ್ ಆಗಲ್ಲ, 3/4 ಇದು ಕ್ಯಾನ್ಸಲ್ ಆಗಿಬಿಡ್ತದೆ 1. ನೋಡಿ ಫಸ್ಟು 0 1 2 3 4 ಅಂತ 5 ನಂಬರ್ ಬರುತ್ತೆ. ಈ 5 ನಂಬರ್ನೂ 4 ಇಂದ ಡಿವೈಡ್ ಮಾಡಬೇಕು. ನೋಡಿ 0/4, 1/4, 2/4, 3/4, 4/4. 0/4 ಅಂದರೆ 0. 1/4 ಏನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಹಂಗೆ ಬರೀಬೇಕು. 2/4 ಅಂದರೆ 2 1s 2 2s 1/2. 3/4 4 4 ಕ್ಯಾನ್ಸಲ್ 1 ಬರುತ್ತೆ. ಈಗ ಈ 5 ನಂಬರ್ ಬಂತು. ಈ 5 ನಂಬರ್ಗೆ ಸ್ಕ್ವೇರ್ ರೂಟ್ ಹಾಕೋಬೇಕು. ನೋಡಿ ಸ್ಕ್ವೇರ್ ರೂಟ್ 0, ಸ್ಕ್ವೇರ್ ರೂಟ್ 1/4, ಸ್ಕ್ವೇರ್ ರೂಟ್ 1/2, ಸ್ಕ್ವೇರ್ ರೂಟ್ 3/4, ಸ್ಕ್ವೇರ್ ರೂಟ್ 1 ನೋಡಿ ಸಣ್ಣದಾಗಿ ಬರೆದಿದ್ದೇನೆ. ಎಲ್ಲದಕ್ಕೂ ಸ್ಕ್ವೇರ್ ರೂಟ್ ಹಾಕೊಂಡಿದ್ದೀನಿ ನೋಡಿ. ಸ್ಕ್ವೇರ್ ರೂಟ್ 0, ಸ್ಕ್ವೇರ್ ರೂಟ್ 1/4, ಸ್ಕ್ವೇರ್ ರೂಟ್ 1/2, ಸ್ಕ್ವೇರ್ ರೂಟ್ 3/4, ಸ್ಕ್ವೇರ್ ರೂಟ್ 1 ಅಂತ ನೋಡಿ. ಸ್ಕ್ವೇರ್ ರೂಟ್ 0 ಅಂದರೆ 0, ಸ್ಕ್ವೇರ್ ರೂಟ್ 0 ಅಂದರೆ 0. ಸ್ಕ್ವೇರ್ ರೂಟ್ 1/4 ಅಂತಂದರೆ ನೋಡಿ 1/2 ಬರ್ತದೆ. ಯಾಕಪ್ಪ ಅಂದರೆ ರೂಟ್ 1ಗೆ 1, ಸ್ಕ್ವೇರ್ ರೂಟ್ ಆಫ್ 4ಗೆ 2. ಇದು ಸ್ಕ್ವೇರ್ ರೂಟ್ ಆಫ್ 1/2ಗೆ, ಸ್ಕ್ವೇರ್ ರೂಟ್ ಆಫ್ 1ಗೆ 1 ಬರುತ್ತೆ, 1/√2. ಇದು ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 3 ಹಂಗೆ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 4ಗೆ 2, ರೂಟ್ 3/2 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1. ನೋಡಿ ನಾನು 0 1 2 3 4 ಅಂತ 5 ನಂಬರ್ ಬರ್ಕೊಂಡೆ. ಆ 5 ನಂಬರ್ನ 4 ಇಂದ ಡಿವೈಡ್ ಮಾಡಿದೆ. ಡಿವೈಡ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ 0 ಬಂತು, 1/4 ಬಂತು, 1/2 ಬಂತು, 3/4 ಬಂತು, 1 ಬಂತು. ಎಲ್ಲ ನಂಬರ್ಗೂ ಸ್ಕ್ವೇರ್ ರೂಟ್ ಹಾಕೊಂಡೆ. ನೋಡಿ ಸ್ಕ್ವೇರ್ ರೂಟ್ 0. ಇದನ್ನ ಸಿಂಪ್ಲಿಫೈ ಮಾಡಿದಾಗ ನೋಡಿ 5 ನಂಬರ್ ಬೇರೆ 5 ನಂಬರ್ ಬಂತು. ಏನು 0, 1/2, 1/√2, ರೂಟ್ 3/2 ಮತ್ತೆ 1. ನೋಡಿ 5 ನಂಬರ್ ಬಂತಲ್ವಾ? ಈ 5 ನಂಬರ್ನ ಇಲ್ಲಿ ಬರೀಬೇಕು. ಎಲ್ಲಿ? ಫಸ್ಟ್ 5 ಬಾಕ್ಸಲ್ಲಿ ಬರೀಬೇಕು. ಫಸ್ಟ್ ಏನು ಬಂತು? 0. ನೆಕ್ಸ್ಟ್ ಏನು ಬಂತು? 1/2. ನೆಕ್ಸ್ಟ್ ಏನು ಬಂತು? 1/√2. ನೆಕ್ಸ್ಟ್ ಏನು ಬಂತು? ರೂಟ್ 3/2. ನೆಕ್ಸ್ಟ್ 1. ನೋಡಿ ಫಸ್ಟ್ ಈ 5 ಬಾಕ್ಸ್ನ ಫಿಲಪ್ ಮಾಡಿಬಿಟ್ರೆ ಬಾಕಿದೆಲ್ಲ ಸಿಕ್ಬಿಡ್ತವೆ. ನೋಡಿ 5 ಬಾಕ್ಸ್ ಫಿಲಪ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟೆ. ಈ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಮುಗೀತು. ಇವು 5 ನಂಬರ್ನ ಈಗ ನೀವು ಬರೆದ್ಬಿಟ್ರೆ ಇವೆಲ್ಲ ಏನು ಆರಾಮದಾಗ ಫಿಲಪ್ ಮಾಡ್ಕೊ ಹೋಗ್ಬೋದು. ಈಗ ನೋಡಿ ಬರೆದ ತಕ್ಷಣನೇ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ ಇದ್ರ ಅರ್ಥ ಏನು ಅಂತಂದರೆ ಸೈನ್ 0 ಡಿಗ್ರಿ ಅಂದರೆ 0, ಸೈನ್ 30 ಡಿಗ್ರಿ ಅಂದರೆ 1/2, ಸೈನ್ 45 ಡಿಗ್ರಿ ಅಂದರೆ 1/√2,
ಸೈನ್ 60 ಡಿಗ್ರಿ ಅಂದರೆ √3/2, ಸೈನ್ 90 ಅಂದರೆ 1 ಅಂತ. ನೀವು ಟೇಬಲ್ ಬರೆದ್ಬಿಟ್ರೆ ಯಾವುದೇ ಪ್ರಶ್ನೆ ಕೇಳಲಿ ಸರ್ ಇದು ಸಿಲೆಬಸ್ಸಲ್ಲಿ ಇಲ್ಲದೆ ಇದ್ರೂ ಕಾಂಪೌಂಡ್ ಆ್ಯಂಗಲ್ ಅಲೈಡ್ ಆ್ಯಂಗಲ್ಸ್ ಮಾಡುವಾಗ ಇದು ಬೇಕು. ಅರ್ಥ ಆಯ್ತಾ? ನೋಡಿ, ಈಗ ಸೈನ್ ಬರೆದಾದ್ಮೇಲೆ ಕಾಸ್ ಬರಿಬೇಕಂದ್ರೆ ಹಿಂಗೈತಲ್ವಾ, ಉಲ್ಟಾ ಬರೆಯೋದು. ಉಲ್ಟಾ ಅಂದರೆ ಆ ಕಡೆಯಿಂದ ಬರೆಯೋದು. ಫಸ್ಟ್ ಆ ಕಡೆಯಿಂದ ಬರ್ಕೊಂಡು 1 ಆದಮೇಲೆ √3/2, 1/√2, 1/2, 0. ನೋಡಿ, ಈ ಸೈನನ್ನು ರಿವರ್ಸ್ ಆರ್ಡರ್ನಲ್ಲಿ ಬರೆದ್ರೆ, ಸೈನನ್ನು ರಿವರ್ಸ್ ಆರ್ಡರ್ನಲ್ಲಿ ಅಂದರೆ ಆ ಕಡೆಯಿಂದ ಬರೆದ್ರೆ ಕಾಸ್ ಬರುತ್ತೆ. ಸೈನನ್ನು ರಿವರ್ಸ್ ಆರ್ಡರ್ ಬರೆದ್ರೆ ಕಾಸ್ ಬರುತ್ತೆ. ಸರಿನಾ? ನೋಡಿ, 0, 1/2, 1/√2, √3/2, 1 ಇತ್ತಲ್ಲ, ಆ ಕಡೆಯಿಂದ ಬರೆಯೋದು 1, √3/2, 1/√2, 1/2, 0. ಸೈನ್ದು ಏನು ವ್ಯಾಲ್ಯೂಸ್ ಇತ್ತು ಅದನ್ನ ರಿವರ್ಸ್ ಆರ್ಡರ್ ಬರೆದ್ರೆ ಕಾಸ್ ಥೀಟಾ ಬರುತ್ತೆ. ಈಗ ಕಾಸ್ 0 ಅಂದರೆ 1, ಕಾಸ್ 30 ಅಂದರೆ √3/2, ಕಾಸ್ 45 ಅಂದರೆ 1/√2, ಕಾಸ್ 60 ಅಂದರೆ 1/2, ಕಾಸ್ 90 ಅಂದರೆ 0. ಸರಿನಾ? ನೆಕ್ಸ್ಟು ಟ್ಯಾನ್ಗೆ ಬರೋಣ. ನೋಡಿ, ಟ್ಯಾನ್ ಅಂತಂದ್ರೆ ಏನಪ್ಪ ಅಂದರೆ, ನಿಮಗೆ ಡೆಫಿನೇಷನ್ ಹೇಳ್ಕೊಟ್ಟಿದ್ದೆ, ಈಗ ತಾನೇ ಡೆಫಿನೇಷನ್ ಇದು ಫಾರ್ಮುಲಾ ಹೇಳ್ಕೊಟ್ಟೆ. ಟ್ಯಾನ್ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಅಂದರೆ ಈ 2 ನಂಬರ್ ಅವಲ್ಲ, ಇದನ್ನ ಟ್ಯಾನ್ ಬೇಕು ಅಂದರೆ ಇವೆರಡು ಹಿಂಗೆ ಡಿವೈಡ್ ಮಾಡಿಬಿಡೋದು. 0/1, 1/2 ಡಿವೈಡ್ ಬೈ √3/2, 1/√2 ಡಿವೈಡ್ ಬೈ 1/√2, √3/2 ಡಿವೈಡ್ ಬೈ 1/2, 1/0. ಇದನ್ನು ಹಿಂಗೆ ಡಿವೈಡ್ ಮಾಡಿಬಿಟ್ರೆ ಬಂದ್ಬಿಡ್ತದೆ. ನೋಡಿ, 0/1 ಅಂದರೆ 0, 1/2 ಬೈ √3/2 ಅಂತಂದರೆ ನೋಡಿ ಈ ಥರ ಬರುತ್ತೆ. 1/2 √3/2 ಅಲ್ವಾ? ನೋಡಿ, 2 ಕ್ಯಾನ್ಸಲ್ ಆಗುತ್ತೆ, 1/√3 ಬರುತ್ತೆ. 1/√3 ಇದು 2 ಕ್ಯಾನ್ಸಲ್ ಆಗಿ 1/√3 ಬರುತ್ತೆ. ಇದು ಎಲ್ಲ ಕ್ಯಾನ್ಸಲ್ ಆಯಿತು, √2 1 ಎಲ್ಲ ಕ್ಯಾನ್ಸಲ್ ಆಗಿ 1 ಬರುತ್ತೆ. ನೆಕ್ಸ್ಟು ಇದು ಅಷ್ಟೇ ನೋಡಿ, 2 ಕ್ಯಾನ್ಸಲ್ ಆಗಿ √3 ಮೇಲೆ ಉಳ್ಕೊಳ್ಳುತ್ತೆ, ಬರೀ √3 ಬರುತ್ತೆ. ನೋಡಿ, ಇದು 1/√3 ಬರುತ್ತೆ, ಇದು ಬರೀ √3. 2 ಯಾಕಂದ್ರೆ √3 ಮೇಲೆ ಐತೆ ನೋಡಿ, ಇದು ಡಿನಾಮಿನೇಟರ್ ಇರ್ತದೆ √3, ಅದಕ್ಕೆ 1/√3. ನೆಕ್ಸ್ಟ್ ಇದು 1/0. ಎನಿ ನಂಬರ್ ಬೈ 0 ಅಂದರೆ ಇನ್ಫಿನಿಟಿ, ನೆನ್ಪಿಟ್ಕೊಳ್ಳಿ. ಎನಿ ನಂಬರ್ ಬೈ 0 ಇಸ್ ಇನ್ಫಿನಿಟಿ, ದೇರ್ಫೋರ್ 1/0 ಅಂದರೆ ಇನ್ಫಿನಿಟಿ. ನೋಡಿ, ಏನೂ ಗೊತ್ತಿರಲಿಲ್ಲ ನನಗೆ, ಬಾಕ್ಸ್ ಬರ್ಕೊಂಡು ಈ ಬಾಕ್ಸ್ನಲ್ಲಿ ನಂಬರ್ಸ್ ಏನೇನು ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ, ನೋಡಿ, ಸೈನ್ ಕಂಡುಹಿಡಿಬೇಕಂದ್ರೆ ಈ ಟೆಕ್ನಿಕ್ ಹೇಳ್ಕೊಟ್ಟೆ. ಈ ಟೆಕ್ನಿಕಲ್ಲಿ ಸೈನ್ ಬಂದ್ಬಿಡ್ತು. ಕಾಸ್ ಬರೆಯುವಾಗ ಸೈನ್ ಏನು ಬಂದಿತ್ತು ರಿವರ್ಸ್ ಮಾಡಿದೆ. ಟ್ಯಾನ್ ಬೇಕು ಅಂದಾಗ ಸೈನು ಕಾಸ್ ಇವೆರಡು ಹಿಂಗೆ ಡಿವೈಡ್ ಮಾಡಿಬಿಟ್ರೆ ಟ್ಯಾನ್ ಬಂದ್ಬಿಡ್ತದೆ. ನೋಡಿ, ಟ್ಯಾನ್ ಸಿಕ್ಕಿದ ತಕ್ಷಣನೇ ಕಾಟ್ ಬರೆದ್ಬಿಡೋಣ, ಯಾಕಂದರೆ ಟ್ಯಾನ್ದು ರಿವರ್ಸು ಕಾಟ್, ಸೈನ್ದು ರಿವರ್ಸ್ ಕಾಸು, ಟ್ಯಾನ್ದು ರಿವರ್ಸು ಕಾಟ್. ಅಂದರೆ ಟ್ಯಾನ್ ಹಿಂಗೈತಲ್ವಾ, ಆ ಕಡೆಯಿಂದ ಬರೆಯೋದು ಕಾಟ್ ಬರುತ್ತೆ. ಇನ್ಫಿನಿಟಿ √3 1, 1/√3 0. ಕಾಟನ್ನ ಟ್ಯಾನ್ನ ರಿವರ್ಸ್ ಆರ್ಡರ್ ಬರೆದ್ರೆ ಕಾಟ್ ಬರುತ್ತೆ. ಈಗ ನಮ್ಗೆ ಉಳ್ಕೊಂಡಿರೋದೇನು, ಕೊಸಿಕೆಂಟು ಮತ್ತು ಸೀಕೆಂಟು. ನೋಡಿ, ಕೊಸಿಕೆಂಟ್ ಬರೀಬೇಕು ಅಂದರೆ ಈಗ ಕೊಸಿಕೆಂಟ್ ಥೀಟಾಗೆ ಫಾರ್ಮುಲಾ ಹೇಳ್ಕೊಟ್ಟೆ, 1/sin ಥೀಟಾ. ಕೊಸಿಕೆಂಟ್ ಥೀಟಾ ಅಂದರೆ 1/sin ಥೀಟಾ. ಅಂದರೆ ಸೈನ್ ಥೀಟಾದು ಏನು ಆನ್ಸರ್ ಇರ್ತದೋ ಅದನ್ನು 1/by ಅಂತ ಮಾಡಬೇಕು. ಈಗ ನೋಡಿ, ಇಲ್ಲಿ ಏನು ಬರುತ್ತೆ ಅಂತ ಕಂಡುಹಿಡಿಬೇಕು ಅಂತಂದರೆ, ಈಗ ಇಲ್ಲಿ 0 ಇದೆ, ಕೊಸಿಕೆಂಟ್ ಕಂಡುಹಿಡಿಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಸೈನ್ದು ಏನು ಬಂದಿರ್ತದೋ 1/by ಈ ಆನ್ಸರ್ ಮಾಡಬೇಕು. ನೋಡಿ, 1/0 ಮಾಡಿದ್ರೆ ಇನ್ಫಿನಿಟಿ ಬರುತ್ತೆ, ಕರೆಕ್ಟ್ ಅಲ್ವಾ? 1 ಬರ್ಕೋಬೇಕು, ಡಿವೈಡ್ ಬೈ ಇದನ್ನು ಮಾಡಬೇಕು. ನೆಕ್ಸ್ಟ್ ಇದು ಅಷ್ಟೇ, 1/1/2, 1/2 ಅಲ್ವಾ ಇದು, 1/1/2 ಅಂದರೆ ಇದನ್ನು ಮೇಲಕ್ಕೆ ತಗೊಬಂದರೆ 2/1 ಆಯ್ತದೆ. 2/1 ಅಂದರೆ 2 ಬರುತ್ತೆ. ಇದು ಅಷ್ಟೇ, 1/1/√2, 1/1/√2 ಮೇಲಕ್ಕೆ ಹೋದರೆ ಬರೀ √2 ಬರುತ್ತೆ. ಇದು 1/√3/2, ಇದು ಮೇಲಕ್ಕೆ ಹೋದರೆ 2/√3 ಆಯ್ತದೆ, 2/√3 ಆಗುತ್ತೆ. ಇದು 1/1 ಅಂದರೆ 1 ಬರುತ್ತೆ. ನೋಡಿ, ಕೊಸಿಕೆಂಟ್ ಕಂಡುಹಿಡಿಯುವಾಗ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನು ಆನ್ಸರ್ ಐತೋ ನೋಡಿ, ಇದು 1/1 ಬರ್ಕೊಳ್ಳೋದು, 1/by ಈ ಆನ್ಸರ್ ಬರೀಬೇಕು. ಸೈನ್ದು 1/0 ಅಂದರೆ ಇನ್ಫಿನಿಟಿ, 1/by ನೋಡಿ 1/2, ಮೇಲಕ್ಕೆ ಹೋದರೆ 2/1 ಆಗುತ್ತೆ, 2 ಬರುತ್ತೆ. 1/by ಈ ಆನ್ಸರ್ 1/√2, ಮೇಲಕ್ಕೆ ಹೋದರೆ √2 ಬರುತ್ತೆ. 1/√3/2 ಮೇಲಕ್ಕೆ ಹೋದರೆ ಇದು ಉಲ್ಟಾ ಆಯ್ತದೆ, √3/2 ಇದ್ದಿದ್ದು 2/√3.
ನೆಕ್ಸ್ಟ್ 1/1 ಅಂತಂದರೆ 1 ಬರುತ್ತೆ. ನೋಡಿ ಕೊಸಿಕೆಂಟ್ ಕಂಡುಹಿಡಿಯುವಾಗ ನೆನ್ಪಿಟ್ಕೊಳ್ಳಿ, ಸೈನ್ದು ಏನು ಆನ್ಸರ್ ಇರ್ತದೋ ಅದನ್ನು 1/by ಅಂತ ಮಾಡಬೇಕು. ನೋಡಿ 1/by ಅಂತ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಬರುತ್ತೆ. ನೋಡಿ ಇದು ಸುಮ್ಮನೆ ನಿಮ್ಗೆ ತೋರಿಸಿರೋದು, ಆನ್ಸರ್ ಇಲ್ಲಿ ರೌಂಡ್ ಬರೆದಿರ್ತೀನಲ್ಲ ಅದೇ ಆನ್ಸರು. ಇದು 80 ಅಂತ ತೋರಿಸಿರೋದು, ರೌಂಡಿಗೆ ಬರೆದಿರೋದು. ಅಂದರೆ ಕೊಸಿಕೆಂಟ್ 0 ಅಂದರೆ ಇನ್ಫಿನಿಟಿ, ಕೊಸಿಕೆಂಟ್ 30 ಅಂದರೆ 2, ಕೊಸಿಕೆಂಟ್ 45 ಅಂತಂದರೆ √2, ಕೊಸಿಕೆಂಟ್ 60 ಅಂದರೆ 2/√3, ಕೊಸಿಕೆಂಟ್ 90 ಅಂತಂದರೆ 1 ಅಂತ. ಈಗ ನೋಡಿ ಕೊಸಿಕೆಂಟ್ ಬರೆದ್ರೆ ಸೀಕೆಂಟ್ಗೆ ಏನು ಯಾವುದು ಡಿವೈಡ್ ಮಾಡೋಂಗಿಲ್ಲ, ಏನೂ ಇಲ್ಲ. ಕೊಸಿಕೆಂಟನ್ನು ರಿವರ್ಸ್ ಮಾಡಿಬಿಟ್ರೆ ಸೀಕೆಂಟ್ ಬರುತ್ತೆ. ಕೊಸಿಕೆಂಟ್ ರಿವರ್ಸ್, ಕೊಸಿಕೆಂಟ್ ಏನು ಬಂದಿರ್ತದೆ ಅದನ್ನ ರಿವರ್ಸ್ ಮಾಡೋಣ. ರಿವರ್ಸ್ ಅಂದರೆ ಆ ಕಡೆಯಿಂದ ಬರ್ಕೊಬನ್ನಿ. 1 2/√3 √2 2 ಮತ್ತು ಇನ್ಫಿನಿಟಿ. ನೋಡಿ ತುಂಬ ಇಂಪಾರ್ಟೆಂಟ್ ಇದು, ಸಿಲೆಬಸ್ಸಲ್ಲಿ ಇಲ್ಲ ಆದರೂ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ಟ್ರಿಗ್ನಾಮೆಟ್ರಿನಲ್ಲಿ 7 ಪ್ರಶ್ನೆ ಬರ್ತದಲ್ಲ, 7ರಲ್ಲಿ 2 ಅಥವಾ 3 ಪ್ರಶ್ನೆ ಬರೀ ಟೇಬಲ್ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಬೇರೆ ಏನು ಬೇಕಾಗಿಲ್ಲ, ಫಾರ್ಮುಲಾನು ಬೇಡ, ಏನು ಬೇಡ, ಬರೀ ಟೇಬಲ್ ಯೂಸ್ ಮಾಡಿ 2ರಿಂದ 3 ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಅದು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಅದಕ್ಕೆ ಇದನ್ನ ಕಲಿಬೇಕು ಹೆಂಗೆ ಬರೆಯೋದು ಅಂತ. 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ 100% ಬಂದೇ ಬರುತ್ತೆ. ನೋಡಿ ಈಗ ಎಲ್ಲ ನೋಡಿ, ಎಲ್ಲ 30 ವ್ಯಾಲ್ಯೂ ಆರಾಮದಲ್ಲಿ ಬರೆದ್ಬಿಡ್ಬೋದು ನೀವು. ಬರೀ 5 ಬರೆದ್ರೆ ಸಾಕು. ಇನ್ನೆಲ್ಲ ನೋಡಿ, ಇದು ರಿವರ್ಸು, ಇದು ಡಿವೈಡ್ ಬೈ 1 ಸೈನು, ಇದ್ರದ್ದು ರಿವರ್ಸ್ ಇದು, ಇದ್ರದ್ದು ರಿವರ್ಸ್ ಇದು, ಹಂಗೆ ಮಾಡ್ಕೊಂಡ್ವಿ. ನೋಡಿ 30 ವ್ಯಾಲ್ಯೂನ ಆರಾಮದಲ್ಲಿ ಬರೀಬೋದು. ಆಯಿತಾ? ನೋಡಿ ಈಗ ಇದರಲ್ಲಿ ಒಂದಷ್ಟು ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಈಗ ಸಪೋಸ್ ನಿಮಗೆ ಈಗ ಈ ಟೇಬಲ್ ಗೊತ್ತಾದ್ಮೇಲೆ ನಿಮಗೆ ಒಂದು ಪ್ರಶ್ನೆ ಕೊಡ್ತಾರೆ ನೋಡಿ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಅಂದ್ಬಿಟ್ಟು sin² 45 ಪ್ಲಸ್ cos² 45. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್, ಪ್ರಶ್ನೆ ಸುಮ್ಮನೆ ಕೊಟ್ಟರು ಅಂದ್ಕೊಳ್ಳಿ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ sin² 45 ಪ್ಲಸ್ cos² 45. ನೀವೇನು ಮಾಡ್ತೀರಾ, sin 45 ನೋಡಿ, sin 45 ಎಷ್ಟು, 1/√2 ಹೋಲ್ ಸ್ಕ್ವೇರ್ ಪ್ಲಸ್ cos 45 1/√2 ಹೋಲ್ ಸ್ಕ್ವೇರ್. ಇದನ್ನ ಸ್ಕ್ವೇರ್ ಮಾಡಿದ್ರೆ 1/√2 ಹೋಲ್ ಸ್ಕ್ವೇರ್ ಅಂದರೆ 1/√2² ಅಲ್ವಾ. 1² ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2² ಪ್ಲಸ್ ಇದು ಅಷ್ಟೇ 1² ಸ್ಪ್ಲಿಟ್ ಮಾಡಿದ್ರೆ ಈ ಥರ ಬರುತ್ತೆ. ಈಗ ರೂಟನ್ನು ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ರೂಟನ್ನು ಸ್ಕ್ವೇರ್ ಮಾಡಿದ್ರೆ ರೂಟ್ ಹೊರಟೋಗ್ಬಿಡ್ತದೆ. ನೋಡಿ ಇದು 1² ಅಂದರೆ 1, √2 ಹೋಲ್ ಸ್ಕ್ವೇರ್ ಅಂದರೆ 2, 1² ಅಂದರೆ 1, √2 ಹೋಲ್ ಸ್ಕ್ವೇರ್ ಅಂದರೆ 2. ಹಾಫ್ ಪ್ಲಸ್ ಹಾಫ್ ಅಲ್ವಾ, 1/2 ಪ್ಲಸ್ 1/2 ಅಂದರೆ ಹಾಫ್ ತಾನೇ ಇದು. ಹಾಫ್ ಪ್ಲಸ್ ಹಾಫ್ ಅರ್ಧಕ್ಕೆ ಅರ್ಧ ಸೇರಿಸಿದ್ರೆ 1, ಅಥವಾ 2 LCM ತಗೊಳ್ಳಿ, 2 LCM ಎರಡು ಸೇಮ್ ಇದ್ದಾಗ ಮೇಲ್ಗಡೆ ಏನಿದೆ ಆ್ಯಡ್ ಮಾಡೋದು. 1 + 1 ಅಂದರೆ 2, 2/2 2 ಕ್ಯಾನ್ಸಲ್. ಅಥವಾ ಹಾಫ್ ಪ್ಲಸ್ ಹಾಫ್ ಅಂದರೆ 1 ಅಲ್ವಾ, ಹಾಫ್ ಪ್ಲಸ್ ಹಾಫ್ ಅಂದರೆ 1. ಈಗ ಇದ್ರದ್ದು ವ್ಯಾಲ್ಯೂ ಏನು ಬಂತು, sin² 45 ಪ್ಲಸ್ cos² 45 = 1 ಅಂತ ಬಂತು. ಈಗ ನೋಡಿ ಈ ಥರ ಯಾವುದೇ ಒಂದು ಕೊಟ್ಟಾಗ, ಬೇರೆ ಏನಾರು ಕೊಟ್ಟಾಗ ನೀವು ಅದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಟೇಬಲಿಂದ ಆನ್ಸರ್ ತಗೋಬೇಕು. ಯಾವ್ದು ಕೊಟ್ಟಿರ್ತಾರೆ ಅದು ನೋಡಿ. ಈಗ sin 45 ಅಂತ ಕೊಟ್ಟಿದ್ರು, sin 45ಗೆ 1/√2, sin ಸ್ಕ್ವೇರ್ ಅಂತ ಇರೋದ್ರಿಂದ 1/√2 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಅದೇ ಥರ ನೀವು ಏನೇ ಕೊಟ್ಟಿದ್ರು ಈ ಟೇಬಲಲ್ಲಿ ವ್ಯಾಲ್ಯೂಸ್ ತಗೊಂಡು ಮಾಡಿ ಸಿಂಪ್ಲಿಫೈ ಮಾಡ್ಬೋದು ಅಲ್ವಾ. ನಾ ಇದೇ ಲೆಕ್ಕ ಏನಕ್ಕಪ್ಪ ತಗೊಂಡೆ ಅಂತಂದರೆ, ಈಗ ನೀವು ಇದಿಷ್ಟು ಮಾಡಬೇಕಾ, ಈ ಲೆಕ್ಕಕ್ಕೆ ಇಷ್ಟು ಮಾಡಬೇಕಾ, ಖಂಡಿತ ಮಾಡೋಂಗಿಲ್ಲ. ಯಾಕಪ್ಪ ಅಂತಂದರೆ ನಿಮಗೆ ಈಗ ತಾನೇ ಹೇಳ್ಕೊಟ್ಟೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಹೇಳ್ಕೊಟ್ಟೆ ಅಲ್ವಾ. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಯಾವ್ದ್ಯಾವುದು 3 ಇದೆ. ನಂಬರ್ 1 ನೋಡಿ, ನಂಬರ್ 1 sin² θ ಪ್ಲಸ್ cos² θ = 1. ಇದು ಮೊದಲನೇ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಅಲ್ವಾ. ಈಗ ಇಲ್ಲಿ ಇದನ್ನ ಇಲ್ಲಿ ನೋಡಿ, sin² θ ಏನಾದರೂ ಇರಲಿ ಬಿಡಿ 45 ಪ್ಲಸ್ cos² 45, ಒಟ್ಟಿನಲ್ಲಿ ಇವೆರಡು ಸೇಮ್ ಇರಬೇಕು ಅಲ್ವಾ. ಈಗ ಈ ಫಾರ್ಮಲ್ ಇದೆ ಅಲ್ವಾ, ಇದು sin² θ ಪ್ಲಸ್ cos² θ ಫಾರ್ಮಲ್ ಇದೆ ಅಲ್ವಾ. ದೇರ್ಫೋರ್ ನೋಡಿ ಇವೆಲ್ಲ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ 1 ಅಂತ ಬರೀಬೇಕು. CET ಬರೆಯೋರು ನೋಡಿ ಈ ಥರ ಟೆಕ್ನಿಕ್ ಯೂಸ್ ಮಾಡಬೇಕು. ನೋಡಿ ಇದ್ರದ್ದು ಆನ್ಸರ್ ಎಷ್ಟಪ್ಪ ಅಂದರೆ 1.
ಈಗ ಬೇರೆ ಇನ್ನೊಂದು ತಗೋತೀನಿ ನೋಡಿ, sin ಸ್ಕ್ವೇರ್ 60 ಪ್ಲಸ್ ಕಾಸ್ ಸ್ಕ್ವೇರ್ 60. ಆನ್ಸರ್ ನೋಡಿ 1. ಏನು ವ್ಯಾಲ್ಯೂನೂ ಹಾಕಂಗಿಲ್ಲ, ಏನೂ ಇಲ್ಲ. ಆಯಿತು. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ, sin ಸ್ಕ್ವೇರ್ 15 ಪ್ಲಸ್ ಕಾಸ್ ಸ್ಕ್ವೇರ್ 15. ಈಗ ನಿಮಗೆ ಗಾಬರಿ ಆಗ್ಬಿಡು, ಇದೇನಿದು 15 ಬಂದ್ಬಿಡ್ತಲ್ಲ, 15 ಇಲ್ಲವೇ ಇಲ್ಲ ಇಲ್ಲಿ, ಇರಲಿ ಬಿಡ್ಲಿ ನೋಡಿ. ಈ ಫಾರ್ಮಲ್ ಇದೆಯಾ, sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಇದ್ರೆ ಆನ್ಸರ್ ನೋಡಿ ಇಲ್ಲಿ ಸೇಮ್ ಇರ್ಬೇಕು ನಮಗೆ. 15 ಇರ್ಬೇಕು, ಬೇರೆ ಬೇರೆ ಇರಬಾರ್ದು ಅಷ್ಟೇ ನೋಡಿ. sin ಸ್ಕ್ವೇರ್ 15 ಪ್ಲಸ್ ಕಾಸ್ ಸ್ಕ್ವೇರ್ 15 ಅಂದ್ರೂ 1. ಏನಾದರೂ ತಗೊಳ್ಳಿ, ಆ್ಯಂಗಲ್ ಎಷ್ಟಾದ್ರೂ ಇರಲಿ ನೋಡಿ. sin ಸ್ಕ್ವೇರ್ 135 ಎಷ್ಟಾದ್ರೂ ಬರಲಿ ಪ್ಲಸ್ ಕಾಸ್ ಸ್ಕ್ವೇರ್ 135 ಇಸ್ ಈಕ್ವಲ್ ಟು 1. ಏನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ, ಸಿಂಪ್ಲಿಫೈನ ಮಾಡೋಂಗಿಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ 1 ಅಂತ ಬರೆಯೋದು. ಅದೇ ಥರ ಇನ್ನೂ 2 ಬರ್ತವೆ ನೋಡಿ. ಯಾವುದು, ಸಪೋಸ್ ಹಿಂಗಿತ್ತು, ಇನ್ನು ಸೆಕೆಂಡ್ ಐಡೆಂಟಿಟಿ ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಲ್ವಾ. ಸಪೋಸ್ ನಿಮಗೆ ಸೀಕೆಂಡ್ ಸ್ಕ್ವೇರ್ 45 ಮೈನಸ್ ಟ್ಯಾನ್ ಸ್ಕ್ವೇರ್ 45 ಅಂತ ಬಂತು. ಆನ್ಸರ್ ಎಷ್ಟು, 1. 45 ಬದಲು ಬೇರೆ ಏನಾರು ಬರಲಿ, 15, 135, 210 ಏನಾರು ಬರಲಿ, ಆನ್ಸರ್ 1 ನೋಡಿ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಅದೇ ಥರ ಈ ಫಾರ್ಮುಲ್ ಇತ್ತು ಅಂದ್ಕೊಳ್ಳಿ, ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ, ದಿಸ್ ಇಸ್ ಆಲ್ಸೋ ಈಕ್ವಲ್ ಟು 1. ಸಪೋಸ್ ನಿಮಗೆ ಕೊಸಿಕೆಂಡ್ ಸ್ಕ್ವೇರ್ 30 ಮೈನಸ್ ಕಾಟ್ ಸ್ಕ್ವೇರ್ 30 ಇತ್ತು, ಏನು ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ, ಏನು ಸಿಂಪ್ಲಿಫೈನು ಮಾಡೋಂಗಿಲ್ಲ, ಡೈರೆಕ್ಟಾಗಿ 1 ಅಂತ ಬರೀಬೋದು ನೋಡಿ. ಆ ಫಾರ್ಮುಲಾಗಳೆಲ್ಲ ಯೂಸ್ ಮಾಡ್ಕೋಬೇಕು ನೋಡಿ. ಈ ಥರ ಟೆಕ್ನಿಕ್ ಎಲ್ಲ ಯೂಸ್ ಮಾಡ್ಬೇಕು ನೀವು. ಈಗ ನೋಡಿ, ಇದು ಎಲ್ಲ ವ್ಯಾಲ್ಯೂಸು ಸಿಗ್ತವೆ, ಎಲ್ಲ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದು ಎಲ್ಲ ವ್ಯಾಲ್ಯೂಸ್ಗಳು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90. ಇನ್ನೂ ಬೇರೆ ಬೇರೆ ಆ್ಯಂಗಲ್ಸ್ ಇದ್ದಾವೆ, 120, 210, 135, 300, 390, 410, 420 ನೋಡಿ. ಅವೆಲ್ಲ ಬರ್ತವೆ, ಅವೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಆಮೇಲೆ. ಅವೆಲ್ಲ ಅಲೈಡ್ ಆ್ಯಂಗಲ್ಸ್ ಅಂತ ಕರೀತಾರೆ ನೋಡಿ. ಈಗ ಇದು ಟೇಬಲ್ ಬರೆಯೋದು ಹಿಂಗೆ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ದು ಅದರದ್ದು ಒಂದಷ್ಟು ಟೆಕ್ನಿಕ್ಸ್ನ ನಿಮಗೆ ಹೇಳ್ಕೊಟ್ಟೆ. ನೋಡಿ, ಇದಿಷ್ಟು ನಿಮಗೆ ಗೊತ್ತಿದ್ರೆ ಯಾವ ಲೆಕ್ಕ ಕೊಟ್ಟರು ಆನ್ಸರ್ ಮಾಡ್ಬೋದು, ತುಂಬ ಯೂಸ್ ಆಗುತ್ತೆ. ಆಯಿತಾ? ಈಗ ನೆಕ್ಸ್ಟು ನಿಮಗೆ ಏನು ಸಿಲೆಬಸ್ಸಲ್ಲಿದೆ ಆ ಟಾಪಿಕ್ ಸ್ವಲ್ಪ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಅಲೈಡ್ ಆ್ಯಂಗಲ್ಸ್ ಅಂತ ಬರುತ್ತೆ. ಅಲೈಡ್ ಆ್ಯಂಗಲ್ಸ್ ನಿಮಗೆ ಅಲೈಡ್ ಆ್ಯಂಗಲ್ಸ್ ಅಂಡ್ ಕಾಂಪೌಂಡ್ ಆ್ಯಂಗಲ್ಸ್ ಎರಡೂ ಸೇರಿ 6 ಪ್ರಶ್ನೆ ಬರ್ತದೆ. ಆಯಿತಾ? ಈಗ ನಿಮಗೆ ಅಲೈಡ್ ಆ್ಯಂಗಲ್ಸ್ ಅಂದರೆ ಏನಪ್ಪ ಅಂತ ಗೊತ್ತಾಗಬೇಕು ನೋಡಿ. ಅಲೈಡ್ ಆ್ಯಂಗಲ್ಸ್ ಅಂದರೆ ಈಗ ನಿಮಗೆ 0 ಡಿಗ್ರಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಇವು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, ಇದಕ್ಕೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಕರೀತಾರೆ. ಇದರಲ್ಲಿ 0 ಡಿಗ್ರಿ ಬಿಟ್ಬಿಡಿ, 90 ಡಿಗ್ರಿ ಬಿಟ್ಬಿಡಿ. ಆಯಿತಾ? ಈಗ ಒಂದು ಸರ್ಕಲ್ ಅಂತ ತಗೊಂಡ್ರೆ ಅದನ್ನು 4 ಭಾಗ ಮಾಡಿದಾಗ 4 ಕ್ವಾಡ್ರೆಂಟ್ ಇರ್ತವೆ ಅಲ್ವಾ? ಯಾವುದ್ಯಾವುದು ಕ್ವಾಡ್ರೆಂಟು, ಒಂದು ಸರ್ಕಲ್ನ 4 ಭಾಗ ಮಾಡಿದಾಗ ನೋಡಿ ಈ ಥರ ಕ್ವಾಡ್ರೆಂಟ್ ಬರುತ್ತೆ. ಇದಕ್ಕೆ ಫಸ್ಟ್ ಕ್ವಾಡ್ರೆಂಟ್ ಅಂತ ಕರೀತಾರೆ. ಇದು 0 ಡಿಗ್ರಿಯಿಂದ 90 ಡಿಗ್ರಿ ಇರ್ತದೆ. ಯಾಕಂದರೆ ಒಂದು ಸರ್ಕಲಲ್ಲಿ 360 ಡಿಗ್ರೀಸ್ ಇರ್ತದೆ. 4 ಭಾಗ ಮಾಡಿದಾಗ ಒಂದೊಂದು ಭಾಗಕ್ಕೆ ಕ್ವಾಡ್ರೆಂಟ್ ಅಂತ ಕರೀತಾರೆ. ಒಂದು ಕ್ವಾಡ್ರೆಂಟು 90 ಡಿಗ್ರಿ ಇರ್ತದೆ ನೋಡಿ. 0 ಇಂದ 90 ಡಿಗ್ರಿ ಇದ್ದರೆ ಫಸ್ಟ್ ಕ್ವಾಡ್ರೆಂಟ್, 90 ಇಂದ 180 ಬಂದರೆ ಸೆಕೆಂಡ್ ಕ್ವಾಡ್ರೆಂಟ್, 180 ಇಂದ 270 ಬಂದರೆ ಥರ್ಡ್ ಕ್ವಾಡ್ರೆಂಟ್, 270 ಇಂದ 360 ಹಿಂಗಿಂದ ಬಂದರೆ 360 ಬರುತ್ತೆ. ಆಯಿತಾ? 360 ಬಂದರೆ ಇದು ಫೋರ್ತ್ ಕ್ವಾಡ್ರೆಂಟ್. ಆಯಿತಾ? 4 ಕ್ವಾಡ್ರೆಂಟ್ ಇದೆ. ಈಗ ಇಲ್ಲಿ 0 ಬಿಟ್ಬಿಡಿ, 0 ಬಿಟ್ಬಿಟ್ಟು 90 ಐತೆ ಅಲ್ವಾ? 90 ಪ್ಲಸ್ 30 ನೋಡಿ, 90 ಪ್ಲಸ್ 30 ಮಾಡಿ ಎಷ್ಟು ಬರುತ್ತೆ? 120. ಅದೇ ಥರ 90 ಪ್ಲಸ್ 45 ಮಾಡಿ ಎಷ್ಟು ಬರುತ್ತೆ? 135. 90 ಪ್ಲಸ್ 60 ಮಾಡಿ ಎಷ್ಟು ಬರುತ್ತೆ? 150. ನೋಡಿ, ಇದಕ್ಕೆ ಅಲೈಡ್ ಆ್ಯಂಗಲ್ಸ್ ಅಂತ ಕರೀತಾರೆ.
ಅದೇ ಥರ ನೋಡಿ 90 ಬಂದಾಗ ಮೈನಸ್ ಬರಲ್ಲ, 91ಕ್ಕೆ ಮೈನಸ್ ಬರಲ್ಲ, ಅಂದರೆ 90 ಮೈನಸ್ 30 ಬರಲ್ಲ. ಯಾಕಂದರೆ 90 ಮೈನಸ್ 30 ಬಂದರೆ 16 ಬಂದ್ಬಿಡ್ತದೆ, ಪುನಃ ಸ್ಟ್ಯಾಂಡರ್ಡ್ ಆ್ಯಂಗಲ್ ಬರುತ್ತೆ. 91ಕ್ಕೆ ಮಾತ್ರ ಪ್ಲಸ್ ಹಾಕಬೇಕು, ಈ ಮೂರುವೆ 90 ತಗೋಬಾರ್ದು, 0 ತಗೋಬಾರ್ದು. ನೆಕ್ಸ್ಟ್ 180 ಬನ್ನಿ. 180 ಪ್ಲಸ್ 30 210, 180 ಪ್ಲಸ್ 45 225, 180 ಪ್ಲಸ್ 60 240. ಅದೇ ಥರ 180ಗೆ ಮೈನಸ್ ಬರುತ್ತೆ. 180 ಮೈನಸ್ 30 150, 180 ಮೈನಸ್ 45 135, 180 ಮೈನಸ್ 60 120. ನೋಡಿ ಈ ಥರ 90ಗೆ ಪ್ಲಸ್ 180ಗೆ ಪ್ಲಸ್ ಮೈನಸ್ ಎರಡು ಮಾಡಿದ್ವಿ ನೋಡಿ, ಈ ಮೂರು ವ್ಯಾಲ್ಯೂಸ್ನ. ಅವಾಗ ಏನು ಗೊತ್ತು, 210 225 240 150 135. ಇದಕ್ಕೆ ಅಲೈಡ್ ಆ್ಯಂಗಲ್ಸ್ ಅಂತ ಕರೀತಾರೆ. ಅದೇ ಥರ 270 ಬನ್ನಿ. 270 ಪ್ಲಸ್ 30, 270 ಪ್ಲಸ್ 45, 270 ಪ್ಲಸ್ 60, 270 ಎಷ್ಟು ಮಾಡಿದ್ರೆ 300, 315 330. ಅದೇ ಥರ 270 ಮೈನಸ್ 240, 270 ಮೈನಸ್ 45 235, 270 ಮೈನಸ್ 60 210. ನೋಡಿ ಈ ಥರ. ಅದೇ ಥರ 360ಗೂ ಅಷ್ಟೇ. 360 ಪ್ಲಸ್ 30 390, 360 ಪ್ಲಸ್ 45 405, 360 ಪ್ಲಸ್ 60 420, 360 ಮೈನಸ್ 30 330, 360 ಮೈನಸ್ 45, 360 ಮೈನಸ್ 60. ನೋಡಿ ಆ ಥರ ಆನ್ಸರ್ ಬರ್ತದೆ ನೋಡಿ. ಈಗೆಲ್ಲ ಏನೇನು ಆನ್ಸರ್ ಬಂದಿದ್ದಾವೆ ಅವಕ್ಕೆ ಅಲೈಡ್ ಆ್ಯಂಗಲ್ಸ್ ಅಂತ ಕರೀತಾರೆ. ನೋಡಿ ಇವಕ್ಕೆಲ್ಲ ಅಲೈಡ್ ಆ್ಯಂಗಲ್ಸ್. ಅಲೈಡ್ ಆ್ಯಂಗಲ್ಸ್ ಅಂತಂದರೆ ಈ 90ಗೆ ಬರೀ ಪ್ಲಸ್ ಬರುತ್ತೆ, 180 270 ಮತ್ತು 360ಗೆ ಪ್ಲಸ್ ಮತ್ತು ಮೈನಸ್ ಎರಡು ಬರ್ತವೆ. ಪ್ಲಸ್ 30 ಮೈನಸ್ 30, ಪ್ಲಸ್ 45 ಮೈನಸ್ 45, ಪ್ಲಸ್ 60 ಬಂದು ಅದನ್ನು ಮಾಡಿದಾಗ ಏನು ಆನ್ಸರ್ ಬಂದಿರ್ತಾರೆ ನೋಡಿ, ಇವಕ್ಕೆಲ್ಲ ಅಲೈಡ್ ಆ್ಯಂಗಲ್ಸ್ ಅಂತ ಕರೀತಾರೆ. ನೋಡಿ ಇದಿಷ್ಟು ಸುಮ್ಮನೆ ಇಂಟ್ರೊಡಕ್ಷನ್ ಕೊಟ್ಟೆ, ಅಲೈಡ್ ಆ್ಯಂಗಲ್ಸ್ ಅಂದರೆ ಏನು ಅಂತ. ಇವರದ್ದು ಕಂಟಿನ್ಯೂಯೇಷನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡೋಣ. ನೋಡಿ ನನ್ನ ಎಲ್ಲ ಆತ್ಮೀಯ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಚಾನಲನ್ನು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರ. ನೀವು ಸಹ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದೀರಾ. ಅದು ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರಲ್ಲ, ಅದರಿಂದನೇ ಗೊತ್ತಾಗ್ತಾ ಇದೆ. ಈ ಸಬ್ಸ್ಕ್ರೈಬ್ ನನಗೆ ಜಾಸ್ತಿ ಆಗ್ತಾ ಇದ್ದಂಗೆ ನನಗೆ ಜವಾಬ್ದಾರಿನೂ ಹೆಚ್ಚಾಗ್ತಾ ಇದೆ. ಎಷ್ಟೊಂದು ಜನ ನನ್ನ ವಿಡಿಯೋನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ಇವ್ರಿಗೆಲ್ಲ ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡಬೇಕು ಅಂತ ನನಗೆ ಜವಾಬ್ದಾರಿ ಹೆಚ್ಚಾಗಿದೆ. ಅದರಿಂದ ವಿದ್ಯಾರ್ಥಿಗಳೇ, ನಿಮಗೋಸ್ಕರ ಇನ್ನೂ ತುಂಬ ಅನುಕೂಲವಾಗುವಂಥ ವಿಡಿಯೋಗಳು, ನೀವು ಬರೀ ಎಲ್ಲರೇ ಇರಲಿ ಬರೀ ವಿಡಿಯೋ ನೋಡಿದ್ರೆ ಸಾಕು, ನಿಮ್ಗೆ ಅರ್ಥ ಆಗ್ಬಿಡ್ಬೇಕು. ಆ ರೀತಿಯಲ್ಲಿ ನಾನು ವಿಡಿಯೋಗಳನ್ನ ರೆಡಿ ಮಾಡಿ ನಿಮಗೆ ಕೊಡ್ತೀನಿ. ಅದರಿಂದ ಹೆಚ್ಚು ಇದೇ ಥರನೇ ನನಗೆ ಪ್ರೋತ್ಸಾಹ ನೀಡಿ ನನ್ನ ಚಾನಲನ್ನು ಬೆಳೆಯೋಂಗೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಈ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.